ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಇವತ್ತಿನ ಮಹಾಭಾರತ ವಿಶೇಷ ಡಿಬೇಟ್ ಚರ್ಚೆಯಲ್ಲಿ ಒಳ ಮೀಸಲಾತಿ ಸಂಘರ್ಷಕ್ಕೆ ಕ್ಯಾಬಿನೆಟ್ನಲ್ಲಿ ಉತ್ತರ ಸಿಗುತ್ತಾ ಅನ್ನುವಂಥದ್ದು ದಶಕಗಳಿಂದ ಇದು ಪ್ರಶ್ನೆಯಾಗಿ ಉಳಿದಿದೆ. ಸರ್ಕಾರ ಈ ವಿಚಾರವಾಗಿ ಶೀಘ್ರಾತಿ ಶೀಘ್ರ ನಿರ್ಧಾರ ತಗೋಬೇಕು, ನಿರ್ಧಾರ ತಗೊಂಡ್ರೆ ನಾನಾ ರೀತಿಯ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುತ್ತೆ ಅನ್ನುವಂಥದ್ದಿದ್ರೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಪರವಾಗಿ ವಿರುದ್ಧವಾಗಿ ಒಳ ಮೀಸಲಾತಿಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಒಳ ಮೀಸಲಾತಿ ಬೇಕು ಅಂತಂದ್ರೆ ಯಾಕೆ, ಒಳ ಮೀಸಲಾತಿ ಬೇಡವೇ ಬೇಡ ಅಂತ ಹೇಳೋರು ಯಾಕೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ದಲಿತ ಸಮುದಾಯದಲ್ಲಿಯೂ ಕೂಡ ಈ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವೆಲ್ಲವನ್ನು ಮೀರಿ ಒಳ ಮೀಸಲಾತಿಯ ಬಗ್ಗೆ ಒಂದು ಶಾಶ್ವತವಾದ ಉತ್ತರ ಸಿಗುತ್ತಾ ಇವತ್ತಿನ ಚರ್ಚೆಯಲ್ಲಿ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಒಳ ಮೀಸಲಾತಿಯ ವಿಚಾರ ದಶಕಗಳಿಂದ ಚರ್ಚೆಯಲ್ಲಿ ಇರುವಂತಹದ್ದು. ಒಳ ಮೀಸಲಾತಿ ಯಾಕೆ ಬೇಕು, ಇದರಿಂದ ಯಾವ್ಯಾವ ಪಂಗಡದವರಿಗೆ ಯಾವ ರೀತಿಯ ಅನುಕೂಲ, ಇನ್ನ ಒಳ ಮೀಸಲಾತಿ ಬೇಡವೇ ಬೇಡ, ಇದರಿಂದ ಬೇರೆ ರೀತಿಯ ತೊಂದರೆ ಆಗುತ್ತೆ, ಜಾತಿ ಸಂಘರ್ಷ ಆಗುತ್ತೆ, ಒಂದು ಸಮುದಾಯಕ್ಕೆ ಕೆಟ್ಟದ್ದನ್ನ ಬಯಸಿ ಅಥವಾ ಒಂದು ಸಮುದಾಯಕ್ಕೆ ಸಿಗುವಂತ ಮೀಸಲಾತಿಯನ್ನ ಕಸ್ಕೊಂಡು ಬೇರೆ ಸಮುದಾಯಕ್ಕೆ ಅದನ್ನ ನೀಡಿದರೆ ಜಾತಿ ಸಂಘರ್ಷ ಆಗೋದಿಲ್ವಾ, ಸಮಾನತೆ ಅನ್ನುವ ತತ್ವಕ್ಕೆ ಧಕ್ಕೆ ಬರೋದಿಲ್ವಾ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತ ವಿಷಯವೇ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಮಹಾಭಾರತ ಡಿಬೇಟ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಶ್ರೀಪಾದ್ ಪಾಟೀಲ್. ಒಳ ಮೀಸಲಾತಿ ಅನ್ನುವಂಥದ್ದು ಯಾಕೆ ಇಷ್ಟೊಂದು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ? ಕೋರ್ಟಲ್ಲಿ ಪ್ರಕರಣಗಳಿದೆ, ಚರ್ಚೆಗಳು ನಿರಂತರವಾಗಿ ಸಾಗ್ತಾ ಇದೆ. ಎಡಗೈ ಬಲಗೈ ಸ್ಪೃಶ್ಯ ಅಂತ 3 ಭಾಗಗಳಾಗಿ ಸಿದ್ದರಾಮಯ್ಯ ಸರ್ಕಾರವು ಕೂಡ ವರ್ಗೀಕರಣ ಮಾಡಿದೆ. 6-6-5 ಅನುಪಾತದಲ್ಲಿಯೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಉಪಜಾತಿಗಳಿಗೆ ಎಷ್ಟು % ಒಳ ಮೀಸಲಾತಿಯನ್ನ ನೀಡಬೇಕು, ರೋಸ್ಟರ್ ಬಿಂದು ಏನು ಹೇಳುತ್ತೆ, ಇವೆಲ್ಲವೂ ಕೂಡ ಚರ್ಚಿತ ವಿಷಯ. ಈ ಬಗ್ಗೆ ಒಂದು ವರದಿ ಇದೆ, ವರದಿ ನೋಡಿದ ನಂತರ ಚರ್ಚೆಯನ್ನ ಆರಂಭಿಸೋಣ. ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗೆ ಮುಂದುವರೆದಿರೋ ಒಳ ಮೀಸಲಾತಿ ವಿಚಾರಕ್ಕೆ ತಾತ್ಕಾಲಿಕವಾಗಿಯಾದರೂ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಇದೇ ಏಪ್ರಿಲ್ 24ಕ್ಕೆ ವಿಶೇಷ ಸಂಪುಟ ಸಭೆ ಮಾಡೋಕೆ ಹೊರಟಿದೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ SC/ST ಮೀಸಲಾತಿಯಲ್ಲಿ ಒಳವರ್ಗೀಕರಣ ಮಾಡೋಕೆ ಅವಕಾಶ ಏನೋ ನೀಡಿದೆ. ಆದ್ರೆ ಇದೇ ವಿವಾದ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಡೆ ದಲಿತರ ದಶಕಗಳ ಬೇಡಿಕೆಯನ್ನ ಈಡೇರಿಸೋ ಹೊಣೆಗಾರಿಕೆ, ಇನ್ನೊಂದೆಡೆ ತನ್ನದೇ ಪಕ್ಷದೊಳಗಿರುವ ವಿವಿಧ ಉಪಜಾತಿಗಳ ಹಿತಾಸಕ್ತಿಗಳನ್ನ ಕಾಪಾಡುವಂತ ಅನಿವಾರ್ಯತೆ ಎದುರಿಸಬೇಕಾಗಿರೋದು ಉಭಯ ಸಂಕಟವಾಗಿ ಪರಿಣಮಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಒಳ ಮೀಸಲಾತಿ ಕುರಿತು ಒಮ್ಮತವಿಲ್ಲ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಬಲಗೈ ಸಮುದಾಯದ ಸಚಿವರು ಬಹಳ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ರೆ, ಸಚಿವರಾದ KH ಮುನಿಯಪ್ಪ, ತಿಮ್ಮಾಪುರ್ ಅವರಂತ ನಾಯಕರು ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಈ ಆಂತರಿಕ ಸಂಘರ್ಷ 24ರ ಸಂಪುಟದಲ್ಲಿ ಪ್ರತಿಧ್ವನಿಸುವ ಸಾಧ್ಯತೆ ದಟ್ಟವಾಗಿದೆ. 56% ಒಟ್ಟು ಮೀಸಲಾತಿ, 17% SC ಮೀಸಲಾತಿ ಪ್ರಮಾಣದ ಆಧಾರದ ಮೇಲೆ ಸದ್ಯ 6:6:5 ಅನುಪಾತದಲ್ಲಿ ಒಳ ಮೀಸಲಾತಿ ನೀಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಮೀಸಲಾತಿ ಪ್ರಮಾಣ 50% ಒಳಗಿಡುವಂತೆ ಸೂಚಿಸಿದ ಬೆನ್ನಲ್ಲೇ ಗೊಂದಲ ಹೆಚ್ಚಾಗಿದೆ. ABC ಒಳ ಮೀಸಲಾತಿ ವರ್ಗೀಕರಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿ ನೀಡಬೇಕು ಅನ್ನೋದು ಸಂಪುಟದಲ್ಲಿ ಚರ್ಚೆಗೆ ಒಳಪಡಲಿದೆ. ಆದರೆ ಇಡೀ ಮೀಸಲಾತಿ ವಿಚಾರವೇ ನ್ಯಾಯಾಲಯದಲ್ಲಿ ಇರೋದ್ರಿಂದ ಈಗಿನ ಕ್ಯಾಬಿನೆಟ್ ನಿರ್ಧಾರಕ್ಕೆ ಮಾನ್ಯತೆಯಾದ್ರೂ ಏನು ಅನ್ನೋದೇ ಪ್ರಶ್ನೆ.
ಒಟ್ಟಾರೆ ಒಳ ಮೀಸಲಾತಿ ಕಾಂಗ್ರೆಸ್ ಪಾಲಿಗೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಕಗ್ಗಂಟೆ. ಮೀಸಲಾತಿ ವಿಳಂಬ ಆದ್ರೆ ದಲಿತ ವಿರೋಧಿ ಅನ್ನೋ ಹಣೆಪಟ್ಟಿ. ಮೀಸಲಾತಿ ಬಗ್ಗೆ ನಿರ್ಧಾರ ಮಾಡಿದ್ರೆ ನ್ಯಾಯಾಲಯದ ಆದೇಶದ ಆತಂಕ. ಹಾಗಾಗಿ 24ರ ಕ್ಯಾಬಿನೆಟ್ 2 ಅಲಗಿನ ಕತ್ತಿಯಾಗಿದೆ. ಇದನ್ನ ಸರ್ಕಾರ ಹೇಗೆ ನಿರ್ವಹಿಸಬಹುದು? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದಂತಹ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಕೂಡ ನಮಗೆ ತಿಳಿಸಬಹುದಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ವಿಚಾರ ನುಂಗಲಾರದ ತುತ್ತಾಯ್ತಾ ಅನ್ನುವಂಥ ಪ್ರಶ್ನೆ. ಈ ಬಗ್ಗೆ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡಿಕೊಂಡು ಮೆಸೇಜ್ ಮಾಡಿ, ಕಾಲ್ ಮಾಡಿ. ಅಷ್ಟೇ ಅಲ್ಲ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ಇವತ್ತಿನ ವಿಷಯ, ಸರ್ಕಾರಕ್ಕೆ ಕಗ್ಗಂಟಾಗ್ತಾ ಇದೆಯಾ ಈ ಒಳ ಮೀಸಲಾತಿ ವಿಚಾರ, ಎಡಬಲ ಸಂಘರ್ಷ. ಕ್ಯಾಬಿನೆಟ್ನಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ? ತಡ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ನಾನು ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳನ್ನು ಕೂಡ ಈಗ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಅಹಿಂದ ನಾಯಕರಾಗಿರುವಂತಹ ಲೋಹಿತ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಸಾಮಾಜಿಕ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ BPS ರಾಜ್ಯಾಧ್ಯಕ್ಷರು ಹರಿರಾಮ್ ಅವರಿದ್ದಾರೆ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿಲ್ ಕುಮಾರ್ ಬೆಲ್ದಾರ್ ಅವರಿದ್ದಾರೆ, ದಲಿತ ಹೋರಾಟಗಾರರು, ಅವ್ರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಬೀದರ್ನಿಂದ ಜಾಯ್ನ್ ಆಗಿದ್ದಾರೆ. ಅನಿಲ್ ಕುಮಾರ್ ಬೆಲ್ದಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಿಕಾಂತ್ ಯಡಹಳ್ಳಿ ಅವರಿಂದಾನೇ ಆರಂಭ ಮಾಡ್ತೀನಿ ಕಾರ್ಯಕ್ರಮ. ಎಸ್ ಸರ್, ಥ್ಯಾಂಕ್ ಯು. ಶಶಿಕಾಂತ್ ಅವರಿಗೆ ಗಮನಿಸ್ತಾ ಇದ್ದೀರಿ, ಒಳ ಮೀಸಲಾತಿ ವಿಚಾರ ಇದು ಡಿಕೇಡ್ಸ್ ಇಂದ ಚರ್ಚೆಯಲ್ಲೇ ಇರುವಂಥದ್ದು. ಬೇಗ ಇದರ ಬಗ್ಗೆ ಕ್ರಮ ತಗೋಬೇಕು, ಅಂದರೆ ಎಲ್ಲ ರೀತಿಯ ಪ್ರಕ್ರಿಯೆಗಳಿಗೆ ಒಂದು ಚಾಲನೆ ಸಿಕ್ಕಂತಾಗುತ್ತೆ. ಯಾಕೆ ಇಷ್ಟೊಂದು ಕಗ್ಗಂಟಾಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಇದೆ. ಈ ಎಲ್ಲ ಬೆಳವಣಿಗೆ ಗೊಂದಲಗಳ ಮಧ್ಯೆ ಕ್ಯಾಬಿನೆಟ್ ಮೀಟಿಂಗ್ ಇದೆ 24ನೇ ತಾರೀಕು, ಅಲ್ಲಿ ಉತ್ತರ ಸಿಗುತ್ತೆ ಅನ್ನೋಂಥ ನಿರೀಕ್ಷೆ ಕೂಡ ಇದೆ. ನೀವೇನೇ ನಿರೀಕ್ಷೆ ಮಾಡ್ತಾ ಇದ್ದೀರಿ ಒಳ ಮೀಸಲಾತಿ ವಿಚಾರವಾಗಿ? ಇಲ್ಲ, ಒಳ ಮೀಸಲಾತಿ ಬೇಕು ಅನ್ನೋದು ಪ್ರತಿಯೊಬ್ಬ ಆಕಾಂಕ್ಷೆ ಆಗಿದೆ ನನ್ನ ಪ್ರಕಾರ. ಯಾಕಂತಂದ್ರೆ ಮೀಸಲಾತಿ ಇದ್ದ ಮೇಲೆ ಅಲ್ಲಿರ್ತಕ್ಕಂಥ ಒಂದೇ ಪಂಗಡದ ಪ್ರಭಾವಶಾಲಿ ಆಗಿರ್ತಕ್ಕಂಥವ್ರು ಮಾತ್ರ ಹೆಚ್ಚು ಅದರ ಪ್ರಯೋಜನಗಳನ್ನ ಯಾಕೆ ಪಡಿಬೇಕು? ಅಲ್ಲಿರ್ತಕ್ಕಂಥ ನಿಮ್ನ ವರ್ಗದವರಿದ್ದಾರೆ, ಈಗಾಗಲೇ ಯಾವ ಸವಲತ್ತುಗಳನ್ನು ಪಡೆದೇ ಇರತಕ್ಕಂಥ ಹಲವಾರು ಜಾತಿಗಳಿದ್ದಾವೆ, ಅವುಗಳಿಗೂ ಸಹಿತ ಸವಲತ್ತುಗಳು ಬೇಕು ಅನ್ನುವುದು ಒಳ ಮೀಸಲಾತಿಯ ಉದ್ದೇಶ ಆಗಿದೆ. ಸೊ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಮೀಸಲಾತಿಯ ಅಂತರಾರ್ಥ. ಸೊ ಈ ಸಮಾನತೆ ಅನ್ನೋದು ಎಲ್ಲರಿಗೂ ಸಮಾನವಾಗಿ ಸಿಗಬೇಕಾ ಅಥವಾ ಕೆಲವು ಜನಕ್ಕೆ ಮಾತ್ರ ಸಿಗಬೇಕಾ? ಕೆಲವು ಪ್ರಭಾವಶಾಲಿಯಾಗಿರ್ತಕ್ಕಂಥ ಜಾತಿಗಳಿಗೆ ಮಾತ್ರ ಸಿಗಬೇಕಾ? ಈಗ SC ತೆಗೆದುಕೊಂಡ್ರೆ 101 ಜಾತಿಗಳಿದ್ದಾವೆ. 100 ಜಾತಿಗಳಿಗೂ ಸಹಿತ ಪ್ರಾತಿನಿಧ್ಯ ಸಿಗಬೇಕಲ್ವಾ? ಅದರಲ್ಲಿ ಕ್ಯಾಟಗರಿಗಳನ್ನು ಮಾಡಿದಾರಲ್ವಾ? ಈಗ OBC ತೆಗೆದುಕೊಂಡ್ರೆ OBCಯಲ್ಲೂ ಸಹಿತ ಕ್ಯಾಟಗರಿಗಳನ್ನು ಮಾಡಿದಾರಲ್ವಾ? OBCಯಲ್ಲಿ ಇಷ್ಟು ದಿನ ಲಿಂಗಾಯತರು, ಒಕ್ಕಲಿಗರು ಹೆಚ್ಚು ಪ್ರಯೋಜನ ಪಡಿತಾ ಬಂದಿದ್ದಾರೆ. ಆದರೆ ಅದರಲ್ಲಿರ್ತಕ್ಕಂಥ 700ರಿಂದ 800 ಜಾತಿಗಳಿದ್ದಾವೆ. ಅವ್ರ ಗತಿ ಏನು? ಇಲ್ಲಿ 101 ಉಪಜಾತಿ, ಇಲ್ಲಿ 101 ಉಪಜಾತಿಗಳಿದಾವಲ್ಲ. ಅದರ ಅರ್ಥ ಏನು ಅಂತಂದ್ರೆ ಎಲ್ಲರಿಗೂ ಸಮ ಪ್ರಮಾಣವಾದಂಥ ಪಾಲುದಾರಿಕೆ ಬರಬೇಕಾಗಿದೆ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ, ಎಲ್ಲದರಲ್ಲೂ ಸಹಿತ ಸರಿಯಾಗಿ ಜನಸಂಖ್ಯೆಗೆ ಆಧಾರಿತವಾಗಿ ನಮ್ಮ ಪಾಲನ್ನ ಪಡೆಯುವ ಹಕ್ಕು ಪ್ರತಿಯೊಂದು ಜಾತಿ ಮತ್ತು ಸಮುದಾಯಗಳಿಗೆ ಇದೆ. ಅದನ್ನೇ ಮೀಸಲಾತಿ ಹೇಳುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಸಹಿತ ಕೋರ್ಟ್ಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ತೆಲಂಗಾಣದಲ್ಲಿ ಈ ಸಮಸ್ಯೆ ಬಂದಿಲ್ಲ. ತೆಲಂಗಾಣದಲ್ಲಿ ಈಗಾಗಲೇ ಇಡೀ ದೇಶದಲ್ಲಿ ಮೊದಲನೇ ಸಾರ್ತಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು, ಅನುಷ್ಠಾನ ತಂದಿರೋದು ತೆಲಂಗಾಣ ರಾಜ್ಯ. ಅದೇ ಆಂಧ್ರ ಪ್ರದೇಶ ಅದನ್ನು ಅನುಷ್ಠಾನ ತರೋದಕ್ಕೆ ಹೋದ್ರೆ ಕೋರ್ಟ್ ಆರ್ಡರ್ ಮಾಡುತ್ತೆ, ಇಲ್ಲ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಅವಕಾಶ ಇಲ್ಲ, ಕೊಡಕೂಡದು ಅಂತ ಹೇಳುತ್ತೆ. ಸೊ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳ್ತಾರೆ? ಒಳ ಮೀಸಲಾತಿ ಕೊಡ್ಬೋದು ಅಂತ 2024ರಲ್ಲಿ ಹೇಳ್ತಾರೆ. ಸೊ ಈ ರೀತಿಯಾದಂಥ ಕೋರ್ಟ್ಗಳಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ಭಿನ್ನವಾದಂಥ ಆದೇಶಗಳು ಬರ್ತಾ ಇದ್ದಾವೆ. ಸೊ ಅದನ್ನು ನೋಡ್ತಾ ಇಲ್ಲಿ ನಮ್ಮ ಸಮಸ್ಯೆ ಏನಂದರೆ ಎಡಬಲ, ಲಿಂಗಾಯತ ಮತ್ತು ಒಕ್ಕಲಿಗ, ನನಗೆ ಪಾಲು ಬೇಕು. ಅದರಿಂದ ಹೆಚ್ಚಾಗಿ ನಮಗೆ ಜನಸಂಖ್ಯೆ ಇಷ್ಟಿದೆ. ಅದು ಗೊಂದಲ ಇರೋದೇ ಮೊದಲು ಏನು ಜಾತಿಗಣತಿಯಲ್ಲಿ ನೋಡಿ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಜಾತಿ ಅದು ಇಷ್ಟಿದೆ, ಇಷ್ಟೇ ತೋರಿಸಿದ್ದಾರೆ.
ಇವ್ರು ಎಲ್ಲಾ ಜಾತಿ ಅವ್ರು ಲೆಕ್ಕ ಹಾಕ್ತಾ ಹೋಗ್ಬಿಟ್ರೆ ಈಗ ಇರ್ತಕ್ಕಂಥ ಜನಸಂಖ್ಯೆ 7 ಕೋಟಿ ಇದೆಯಲ್ಲ, ಅದು 7 ಕೋಟಿ ಹೋಗ್ಬಿಟ್ಟು 20 ಕೋಟಿ ಆಗ್ಬಿಡುತ್ತೆ. ಫೈನ್ ಸರ್ ಮಾತಾಡ್ತೀನಿ. ಆಗೋಗ್ಬಿಡುತ್ತೆ. ಓಕೆ ಲೋಹಿತ್ ಅವ್ರು, ಈಗ ಪರ ವಿರೋಧದ ಚರ್ಚೆಗಳ ಮಧ್ಯೆ ಒಳ ಮೀಸಲಾತಿ ಬೇಕು ಅನ್ನೋರು ಹಲವರು, ಬೇಡ ಅನ್ನೋರು ಇನ್ನೂ ಹಲವರು. ಇದರ ಮಧ್ಯೆ ಇನ್ನೊಂದು ವಾದ ಏನಂತಂದ್ರೆ ಈ ಒಳ ಮೀಸಲಾತಿ ಜಾರಿಗೆ ಬಂದ್ರೆ ಸಮಾನತೆಗೆ ಧಕ್ಕೆ ಬರುತ್ತೆ ಅನ್ನೋಂಥ ಚರ್ಚೆಯೂ ಕೂಡ ಇದೆ. ನಿಮ್ಮ ನಿಲುವೇನು, ನಿಮ್ಮ ಫಸ್ಟ್ ರಿಯಾಕ್ಷನ್? ಇಲ್ಲ, ನಿಮ್ಮ ಇದರಲ್ಲಿ ಬೈ ಅಂಡ್ ಲಾರ್ಜ್ ಇವತ್ತು ಒಳ ಮೀಸಲಾತಿ ಬೇಕು ಬೇಡ ಚರ್ಚೆ ಮುಗಿದೋಗಿದೆ. ಎಲ್ಲರೂ ಸಹಿತ ಎಲ್ಲ ನಮ್ಮ ಸಾಮಾಜಿಕ ನ್ಯಾಯದ ಹೋರಾಟಗಾರರು ಮತ್ತು ನಮ್ಮ ಸ್ನೇಹಿತರ ಹತ್ರ ಎಲ್ಲರ ಹತ್ರ ಮಾತಾಡಿದೆ, ಲೆಫ್ಟು ರೈಟು ಎಲ್ಲರ ಹತ್ರ ಮಾತಾಡಿದೆ. ಯಾರಿಗೂ ಸಹಿತ ಒಳ ಮೀಸಲಾತಿಯ ವಿರೋಧಿಗಳು ಯಾರು ಇಲ್ಲ. ಒಳ ಮೀಸಲಾತಿ ಬೈ ಅಂಡ್ ಲಾರ್ಜ್ ಅದೊಂದು ಕಳೆದ ಒಂದು 2-3 ವರ್ಷಗಳ ಅಂದರೆ ಚರ್ಚೆಗಳ ಮೂಲಕ ಒಳ ಮೀಸಲಾತಿಗೆ ಎಲ್ಲರೂ ಸಹಿತ ಸಮ್ಮತಿಯನ್ನು ಹೊಂದಿದ್ದಾರೆ. ಅಂದ್ರೆ ಈಗ ಅದನ್ನ ದಾಟಿ ಎಷ್ಟು ಬೇಕು ಅನ್ನೋ ಬಗ್ಗೆ ಚರ್ಚೆ, ಎಷ್ಟು ಬೇಕಂತನೂ ಅಲ್ಲ, ಎಷ್ಟು ಬೇಕು ಮೀಸಲಾತಿ ವಿರೋಧಿಗಳದ್ದು ನೋವುಗಳು ಬೇರೆ. ಅವರು ಮೀಸಲಾತಿಗಳ ವಿರೋಧಿಗಳ ಬಗ್ಗೆ ಹೇಳೋದಕ್ಕೆ ನಾವು ಡಿಬೇಟ್ ಆಗ್ತೀನಿ. ಆದ್ರೂ ಮೀಸಲಾತಿ ವಿರೋಧಿಗಳು ಹೇಗೆ ಅಂತ ಅಂದ್ರೆ ಇಂಥ ಒಂದು ಜೇನಿನ ಗೂಡಿಗೆ ಕಲ್ಲೊಡ್ದು ದೂರದಿಂದ ಅವ್ರು ತಮಾಷೆ ನೋಡ್ತಾರೆ. ನಮ್ಮ ಸಮುದಾಯಗಳು, ನಾನು ಈ ವೇದಿಕೆ ಮೂಲಕ ಹೇಳೋದೇನಂತ ಅಂದ್ರೆ, ನಮ್ಮ ಸಮುದಾಯಗಳು, ಸೋಷಿಯಲ್ ಸಮುದಾಯಗಳು, SC ಇರಲಿ, ST ಇರಲಿ, OBCಗಳಿರಲಿ, ನಾವು ಇಂಥ ಒಂದು ಚರ್ಚೆಯನ್ನು ತುಂಬಾ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ತುಂಬ ಸೂಕ್ಷ್ಮ ವಿಷಯಗಳನ್ನ ನಮ್ಮಲ್ಲೇ ನಾವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಇದನ್ನ ನಾವು ಬೀದಿ ರಂಪಾಟ ಮಾಡಬಾರ್ದು. ಮತ್ತು ಇನ್ ಕೇಸ್ ಅದು ಬೀದಿ ರಂಪಾಟನೂ ಸಹಿತ ತುಂಬ ಡಿಗ್ನಿಫೈ ಆಗಿ ಮಾಡೋಣ. ನಮಗೇನು ಬೇಕು, ನಿಮಗೇನು ಬೇಕು ಅದನ್ನು ಕೇಳಿ ಕೊಡುಕೊಳ್ಳುವಿಕೆನ ಚೆನ್ನಾಗಿ ಮಾಡೋಣ. ಒಂದು ಮತ್ತು ನೀವೇನೋ ಬೇರೆ ಕೇಳಿದ್ರಿ, ನಾನು ಡಿಬೇಟ್ ಸಮಾನತೆಗೆ ಧಕ್ಕೆ ತರುವಂತ, ಸಮಾನತೆಗೆ ಧಕ್ಕೆ ಅಲ್ಲ. ಈಗ ನೋಡಿ, ಈ ಒಳ ಮೀಸಲಾತಿ ಬಗ್ಗೆ ಯಾರ್ದ ತಕರಾರುಗಳು ಇಲ್ಲ. ಮತ್ತೆ ಕೆಲವು ಮಾಧ್ಯಮಗಳು ಇದನ್ನೇ ಒಂದು ದೊಡ್ಡ ಯುದ್ಧ, ಇದೊಂದು ವರ್ಲ್ಡ್ ಯುದ್ಧ ಆಗಿ ಮಾರ್ಪಾಡು ಮಾಡಿದ್ರು. ಅಲ್ಲ. ಇಂಥ ಒಂದು ಪ್ರಜಾಪ್ರಭುತ್ವವಾದಂಥ ದೇಶದಲ್ಲಿ ಇಂಥದ್ದೊಂದು ಚರ್ಚೆಗೆ ಅವಕಾಶ ಇರಬೇಕು, ಚರ್ಚೆ ಮಾಡಬೇಕು. ನೋಡಿ, ಈ ಚರ್ಚೆ ಮಾಡಿರೋ ಕಾರಣಕ್ಕೋಸ್ಕರ ಬೈ ನಾವು ಸುಮಾರು 90-95% ಆಲ್ರೆಡಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಓನ್ಲಿ ವಿ ಆರ್ ಇನ್ ಅ ಫ್ಯಾಗ್ ಆ್ಯಂಡ್ ವಿ ವಿಲ್ ಗೆಟ್ ಅದಕ್ಕೆ ಪೂರಕವಾದಂಥ ಎಲ್ಲರಿಗೂ ಸರಿಯಾದಂಥ ನಿರ್ಧಾರ ಬರುತ್ತೆ. ವಿ ಆರ್ ಕಾನ್ಫಿಡೆಂಟ್ ಆಫ್ ಇಟ್. ಎಸ್, ಮಾತಾಡ್ತೀನಿ. ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದೆ ಲೋಹಿತ್ ಅವರೇ. ನಮ್ಮ ಜೊತೆಗೆ ಇನ್ನೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ದಲಿತ ಮುಖಂಡರು ಭಾಸ್ಕರ್ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಜೈ ಭೀಮ್. ಬರ್ತೀನಿ ಭಾಸ್ಕರ್ ಅವರು, ಬರ್ತೀನಿ. ನಾನೀಗ ಹರಿರಾಮ್ ಅವ್ರನ್ನ ಮಾತಾಡ್ತೀನಿ. ಹರಿರಾಮ್ ಅವರೇ, ಈಗ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಒಳ ಮೀಸಲಾತಿಯ ಪರವಾಗಿಯೇ ಇದ್ದಾರೆ ಅನ್ನುವಂತಹ ನಿಲುವಿತ್ತು ಅಂತಂದ್ರೆ ಯಾಕೆ ಇಷ್ಟೊಂದು ಕಗ್ಗಂಟಾಯಿತು? ಸರ್ಕಾರವೂ ಕೂಡ ಯಾಕೆ ಇದನ್ನು ವಿಳಂಬ ಮಾಡ್ತು? ಬೇಗ ನಿರ್ಧಾರ ತಗೋಬಹುದಿತ್ತಲ್ಲ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಇದಕ್ಕೇನು ಉತ್ತರ ಕೊಡ್ತೀರಿ ತಾವು? ನಿಮ್ಮ ಫಸ್ಟ್ ರಿಯಾಕ್ಷನ್? ಖಂಡಿತವಾಗ್ಲೂ ಕೂಡ ಈಗ ನಮ್ಮ ಇಬ್ಬರು ಸ್ನೇಹಿತರು ಹೇಳಿದಾಗೆ ಇದೇನಾಗಿದ್ದಾರೆ, ಬೈ ಅಂಡ್ ಲಾರ್ಜ್ ನಿಜವಾಗ್ಲೂ ಕೂಡ ಯಾರ್ಯಾರು ಅಂಬೇಡ್ಕರ್ವಾದಿಗಳಿದ್ದಾರೆ, ಯಾರು ಸಂವಿಧಾನವಾದಿಗಳಿದ್ದಾರೆ, ಸಂವಿಧಾನದ ಮೇಲೆ ಗೌರವ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಮತ್ತು ಯಾರು ಸರ್ವರಿಗೂ ಸಮಬಾಳು ಅನ್ನುವಂಥ ತತ್ವದ ಮೇಲೆ, ಸಂವಿಧಾನದ ಮೂಲದ ಆಶಯದ ಮೇಲೆ ಯಾರಿಗೆ ನಂಬಿಕೆ ಇದೆ, ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳು. ಯಾಕಂದರೆ ಇಲ್ಲಿ 2 ಥರ ಇದೆ. ಒಂದು ಅಂಬೇಡ್ಕರ್ ಭಕ್ತರು ಒಂದಿಷ್ಟು ಜನ ಇದ್ದಾರೆ, ಬಾಬಾ ಸಾಹೇಬರ ಅನುಯಾಯಿಗಳು ಒಂದಿಷ್ಟು ಜನ ಇದ್ದಾರೆ. ಭಕ್ತರಿಗೆ ಏನಾಗುತ್ತಂದರೆ, ಭಕ್ತರು ಬಾಬಾ ಸಾಹೇಬರು ನೋಡೋ ರೀತಿ ಬೇರೆ, ಅನುಯಾಯಿಗಳು ಅವರ ಸಿದ್ಧಾಂತ, ಅವರ ನಂಬಿಕೆಗಳ ಮೇಲೆ ನೋಡ್ತಾರೆ ಅನುಯಾಯಿಗಳು. ಆದರೆ ಭಕ್ತರು ಅದನ್ನು ನೋಡೋ ರೀತಿ ಬೇರೆ ಇರುತ್ತೆ. ಹಾಗಾಗಿ ಏನಾಗಿದೆ ಅಂದರೆ, ಇಲ್ಲಿ 1-2% ಇರ್ತಕ್ಕಂಥ ಡಿಸೆಂಟ್. ಅಂದರೆ ಈಗ ಪ್ರಾರಂಭದಲ್ಲಿ ಒಳ ಮೀಸಲಾತಿ ವಿರುದ್ಧವಾಗಿ ಯಾರೂ ಇರಲಿಲ್ಲ, ಒಳ ಮೀಸಲಾತಿ ವಿರುದ್ಧವಾಗಿ. ನನಗನ್ನಿಸ್ತಕ್ಕಂಥದ್ದು ಸರ್ಕಾರ ಮಾಡಿದಂಥ ಎಡವಟ್ಟು, ಸರ್ಕಾರ ಮಾಡಿದಂಥ ವಿಳಂಬ ಧೋರಣೆ, ಡಿಲೇ ಮಾಡ್ತಾಳೆ. ಯಾಕಂದ್ರೆ ಹೇಳ್ತಾರಲ್ಲ, ನೀವು ಎಷ್ಟು ಎಳ್ಕೊತಾ ಹೋಗ್ತಿರೋ ಅಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಹೋಗ್ತದೆ. ಇವ್ರು ಎಷ್ಟು ಡಿಲೇ ಮಾಡ್ತಾ ಹೋದ್ರೋ ಏನಾಯ್ತು ಅಂದರೆ, ಇಲ್ಲಿ ಸಮುದಾಯಗಳ ನಡುವೆ ಅವಾಗಲೇ ಹೇಳಿದಾಗೆ ರೈಟು, ಲೆಫ್ಟು, ಟಚಬಲ್ಸು, ಅನ್ಟಚಬಲ್ಸು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಗುಂಪುಗಳಾಗಿ ಬೇರೆ ಬೇರೆ ವ್ಯತ್ಯಾಸಗಳು ಶುರುವಾದವಿಲ್ವಿ. ಅದರ ನಂತರ ಮತ್ತೆ ಬಹಳ ಟೈಮ್ ತಗೊಂಡು ಎನ್ಸಿ ಇದು ಒಳ ಮೀಸಲಾತಿ ಅನ್ನೋದು ಇದು ಸುಮಾರು 30-35 ವರ್ಷಗಳ ಹೋರಾಟದ ಒಂದು ಕಿಚ್ಚಿದು. ಮತ್ತೆ ಇಲ್ಲಿವರೆಗೂ ಕೂಡ ಏನು ಸಮಸ್ಯೆ ಇತ್ತು ಅಂದರೆ, ಅದು ಕೋರ್ಟಲ್ಲಿ ಒಳ ಮೀಸಲಾತಿ ಕೊಡಬಾರ್ದ ಅಂತ ಇನ್ನೂ ಇತ್ಯರ್ಥ ಆಗಿಲ್ಲ. ಯಾಕಂದ್ರೆ ಕೆಲವು ಜಡ್ಜ್ಮೆಂಟ್ಗಳು ಶೆಡ್ಯೂಲ್ ಕಾಸ್ಟ್ ಒಂದು ಗುಂಪದು, ಒಂದು ಹೋಮೋಜಿನಿಯಸ್ ಗುಂಪು ಅಂತ ಹೇಳ್ತದೆ. ಹಾಗಾಗಿ ಅದನ್ನು ನೀವು ಪ್ರತ್ಯೇಕವಾಗಿ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ತದನಂತರ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಅದನ್ನ ಜಡ್ಜ್ಮೆಂಟ್ ಕೊಟ್ಬಿಡ್ತು. ಏನಂತ, ಒಳ ಮೀಸಲಾತಿ ಕೊಡಬಹುದು, ಶೆಡ್ಯೂಲ್ ಕಾಸ್ಟ್ ಇಸ್ ನಾಟ್ ಎ ಹೋಮೋಜಿನಿಯಸ್ ಗ್ರೂಪ್, ಇಟ್ ಇಸ್ ಎ ಹೆಟ್ರೋಜಿನಿಯಸ್ ಗ್ರೂಪ್. ಇದು ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಅಂತ ಕೊಟ್ಬಿಟ್ರು. ಆಮೇಲೆ ಅದಕ್ಕೆ ಮೊದಲು ಸದಾಶಿವ ಒಂದು ಆಯೋಗವನ್ನ ರಚನೆ ಮಾಡಿ ಒಂದಿಷ್ಟು ವರದಿಯನ್ನು ತಗೊಂಡಿದ್ರು.
ಅದರ ನಂತರ ಆಮೇಲೆ BJP ಸರ್ಕಾರ ಬಂದಾಗ ಮಾಧುಸ್ವಾಮಿ ಅವರ ಒಂದು ರಿಪೋರ್ಟ್ ಮಾಡಿ ಅವರೊಂದು ವರದಿಯನ್ನು ಕೊಟ್ಟರು. ಅದರ ನಂತರ ಮತ್ತೆ ಇವರು ಎಲ್ಲವೂ ಯಾವುದೂ ಸರಿ ಇಲ್ಲ ಅಂತೇಳಿ ಯಾರು ಮತ ಕೇಳ್ಕೊಂಡು ಮತ್ತೆ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟರು. ಅವರು ಕೂಡ ವರದಿ ಕೊಟ್ಟರು, ಎಲ್ಲವನ್ನ ಪರಿಶೀಲನೆ ಮಾಡಿ. ಅದಾದ ನಂತರ ಯಾರ್ಯಾರು ಒಳ ಮೀಸಲಾತಿ ಬೇಕು ಅಂತಿದ್ರು, ಬಹಳ ಜನ ಬೇಕು ಅಂತಿದ್ದವರು ಕೂಡ ಅವರಲ್ಲೂ ಕೆಲವಿಷ್ಟು ಏನು ಹೇಳಿದ್ನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹೆಸರನ್ನ ಹೇಳಲಿಕ್ಕೆ ಇಲ್ಲದೆ ಇರತಕ್ಕಂಥವ್ರು ಕೂಡ ಅದನ್ನ ಇದು ತಪ್ಪು ಅಂತ, ಅದು ಯಾವುದು ಎಲ್ಲಿ ಬಂತು ಅಂದರೆ ಅದು ಬಂದು ನಿಂತಿದ್ದು ರೋಸ್ಟರ್ ಬಂದು ನಿಂತು. ಅದು ರೋಸ್ಟರ್ ಎಲ್ಲಿಗೆ ಅನ್ವಯಿಸ್ತದಂದ್ರೆ ಅದು ಕೇವಲ ಈಗ 2, 3 ಅಥವಾ ಹೇಳಬೇಕಾದ್ರೆ 14ಕ್ಕಿಂತ ಕಡಿಮೆ ಸೃಷ್ಟಿಯಾಗ್ತಕ್ಕಂಥ ಪೋಸ್ಟ್ಗಳು, ಯೂನಿವರ್ಸಿಟಿಗಳು, ಕಾರ್ಪೊರೇಷನ್ಗಳು, ಇಂಥ ಕಡಿಮೆ ಪೋಸ್ಟ್ ಸೃಷ್ಟಿಯಾಗ್ತದಲ್ಲ, ಅಲ್ಲಿ ಏನಾಗುತ್ತೆ, ರೋಸ್ಟರ್ ಮಾಡೋ ಸಂದರ್ಭದಲ್ಲಿ ಇಲ್ಲಿ A-B-C ಅಂತ ಮಾಡಿದ್ರಿಂದ ಈ ಎಲ್ಲ ವರದಿಗಳ ಆಧಾರದ ಮೇಲೆ ಎಂಥದ್ದು ಅವರ ಹಿಂದುಳಿವಿಕೆಯ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಬಂದಾಗ ಸಹಜವಾಗಿ ಗ್ರೂಪ್ ಎಗೆ ಮೊದಲನೇ ಆದ್ಯತೆ ಸಿಗ್ತದೆ. ಹಾಗಾಗಿ ಎರಡನೇ ಮತ್ತು ಮೂರನೇ ಗುಂಪಿಗೆ ಆದ್ಯತೆ ಲೇಟಾಗಿ ಸಿಗ್ತದೆ ಅವ್ರಿಗೆ ಅನ್ನೋದನ್ನ ಬಹಳ ವರ್ಷ ಆದರೂ ಸಿಗೋದೇ ಇಲ್ಲ ಅನ್ನುವಂಥ ಕೆಲವು ಅಪಪ್ರಚಾರಗಳು ನಡೆದ ನಂತರ ಈ ಒಂದು ರೋಸ್ಟರನ್ನು ಇಟ್ಕೊಂಡು ರೋಸ್ಟರ್ನ ಸರಿಪಡಿಸಬೇಕು ಅಂತ ಹೇಳ್ಕೊಂಡು ಕೊನೆಗೆ ಏನಾಯ್ತು ಅಂದರೆ ಒಳ ಮೀಸಲಾತಿನೇ ಬೇಡ, ಒಳ ಮೀಸಲಾತಿನೇ ಸರಿ ಇಲ್ಲ ಅನ್ನುವಂಥ ಒಂದು ರೀತಿ ಹೇಳ್ಬೇಕಾದ್ರೆ ಸಂವಿಧಾನದ ವಿರೋಧಿ, ಸಮಾನತೆಯ ವಿರೋಧಿ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ವಿರೋಧದ ಒಂದು ಹೇಳಿಕೆಗಳು, ಘೋಷಣೆಗಳು ಶುರುವಾಯಿತು. ಹಾಗಾಗಿ ನನಗನ್ಸುತ್ತೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರೂ ಅಲ್ಲ, ಇದಕ್ಕೆ ಕಾರಣ ಸರ್ಕಾರವೇ. ನನಗನ್ಸುತ್ತೆ ಸರ್ಕಾರವೇ ಸ್ಪಾನ್ಸರ್ ಮಾಡ್ತಾ ಇದೆ. ಒಂದು ಜನರನ್ನ ಎತ್ಕಟ್ಟಿ ಇದನ್ನ ಡಿಲೇ ಮಾಡಬೇಕು ಅಂತೇಳಿ ಸರ್ಕಾರವೇ ಸ್ಪಾನ್ಸರ್ ಮಾಡಿ ಇದರ ವಿರುದ್ಧವಾದಂತ ಒಂದು ಚಳುವಳಿಯನ್ನು ಎತ್ಕಟ್ಟಿದೆ. ಇದ್ರ ಮುಖಾಂತರ ಸಮುದಾಯಗಳ ನಡುವೆ ಒಂದು ಒಡಕನ್ನು ಮೂಡಿಸುವಂತ ಕೆಲಸ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದೆ ಹರಿರಾಮ್ ಅವರೇ. ಈಗ ಅನಿಲ್ ಕುಮಾರ್ ಬೆಲ್ದಾರ್ ಈಗ ಒಳ ಮೀಸಲಾತಿಯ ವಿಚಾರವಾಗಿ ಇಲ್ಲಿ ನಾವೆಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ, ಎಲ್ಲರೂ ಪರವಾಗೇ ಇದ್ದೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ರು. ಈಗ ಪರ ವಿರೋಧ ಅನ್ನೋದನ್ನ ದಾಟಿ ಹೋಗಿದ್ದೀವಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ಒಳ ಮೀಸಲಾತಿಯ ವಿಚಾರವಾಗಿ ನೀವು ಪರವಾಗಿಯಾ ಅಥವಾ ವಿರೋಧವಾಗಿಯಾ, ಅದನ್ನ ಬೆಂಬಲಿಸ್ತೀರಾ ಅಥವಾ ವಿರೋಧಿಸ್ತೀರಾ? ನಿಮ್ಮ ಮೊದಲ ಪ್ರತಿಕ್ರಿಯೆ. ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದೆ ನನಗೆ. ಮೊಟ್ಟಮೊದಲದಾಗಿ ಅಲ್ಲಿ ಎಲ್ಲ ಸ್ನೇಹಿತರಿಗೆ ಜೈ ಭೀಮ್ಗಳು ತಿಳಿಸ್ತೇನೆ, ಎಲ್ಲ ಗೆಳೆಯರಿಗೆ. ನಾನು ಮೊಟ್ಟಮೊದಲನೇದಾಗಿ ಯಾರು ಎಷ್ಟೊತ್ತನ ಮಾತಾಡಿದ ನಮ್ಮ ಗೆಳೆಯರು ಸಂವಿಧಾನ ವಿರೋಧಿಗಳು, ಬಾಬಾ ಸಾಹೇಬ್ ವಿರೋಧಿಗಳು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ನನ್ನ ಪ್ರಶ್ನೆ ಇದೆ. ಕಳೆದ 3 ದಶಕಗಳಿಂದ ಈ ಹೋರಾಟ ನಡೀತಾ ಇತ್ತು. ರಾಜ್ಯದ ಬೀದರಿಂದ ಚಾಮರಾಜನಗರಿಗೆ ಒಂದೇ ಒಂದು ದಲಿತ ಸಂಘಟನೆ ಅದಕ್ಕೆ ವಿರೋಧ ಪಡಿಲ್ಲ. ದಲಿತ ಸಂಘಟನೆಗಳಾಗಲಿ ರಾಜಕೀಯ ಮುಖಂಡರುಗಳಾಗಲಿ ಎಂದೂ ನಾವು ವಿರೋಧ ಮಾಡಲಿಲ್ಲ. ಆದರೆ ಈ ಇವರು ಈಗ ದಿನ ಏನು ರಾಜ್ಯದಲ್ಲಿ ಹೊಸ ಬೆಳವಣಿಗೆಗಳಾದವು, ಎಷ್ಟು ವರದಿಗಳು ಬಂದು, ಇವತ್ತು ಸದಾಶಿವ ಆಯೋಗ ವರದಿ ಇರ್ಬೋದು, BJP ಸರ್ಕಾರ ಮಾಧುಸ್ವಾಮಿ ವರದಿಯವರು ಇರ್ಬೋದು, ಈಗಿನ ಕಾಂಗ್ರೆಸ್ ಸರ್ಕಾರದ ನಾಗಮೋಹನ್ ದಾಸ್ ವರದಿ ಇರ್ಬೋದು, ಈ ಎಲ್ಲ ವರದಿಗಳನ್ನು ಎಷ್ಟು ಅಂಕಿಅಂಶಗಳನ್ನು ಕೆಳಗೆ ಮೇಲ ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಇವತ್ತು ವಿರೋಧ ಬಂದು ಇವತ್ತು ಮೊನ್ನೆ ನಡೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನನ್ನ ಗೆಳೆಯರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಾಬಾ ಸಾಹೇಬರನ್ನು ಮೀಸಲಾತಿ ಪಡಿಬೇಕಂತೀರಿ. ಇವತ್ತು ಬಾಬಾ ಸಾಹೇಬರ ಜಯಂತಿಯನ್ನು ಬೀದರಿಂದ ಚಾಮರಾಜನಗರವರೆಗೆ ಈ ಮೀಸಲಾತಿ ಪಡಿತಕ್ಕಂತಹವರು ಎಷ್ಟು ಜನ ಭಾಗಿಯಾಗಿ ನೀವು ಬಾಬಾ ಸಾಹೇಬರಿಗೆ ಋಣಿಯಾಗಿದ್ದೀರಿ ಹೇಳಿ ತಿಳಿಸಿ ಮೊದಲು. ಯಾಕೆಂದರೆ ಬಾಬಾ ಸಾಹೇಬರ ಮೀಸಲಾತಿ ಬೇಕು ನಿಮಗೆ, ಬಾಬಾ ಸಾಹೇಬರು ಬೇಡದಾಗಿದೆ ನಿಮಗೆ. ಹಾಗಾಗಿಯೇ ಇವತ್ತು ಕುತಂತ್ರವಾದಿಗಳು ಇವತ್ತು ಒಂದು ಹೊರಗಿನ ಶಕ್ತಿ ಬಂದು ಇವತ್ತು ನಮ್ಮ ಇಡೀ ಇವತ್ತು ನಮ್ಮದೇನು ಅಸ್ಪೃಶ್ಯ ಸಮಾಜವನ್ನು ಒಡೆದು ಛಿದ್ರವಾಗಿ ನಾವು ಬೀದಿಯಲ್ಲಿ ಬಂದು ನಾವು ಅಣ್ಣತಮ್ಮರು ಕಚ್ಚಾಟಕ್ಕೆ ಬಂದು ನಿಂತಿದ್ದೀವಿ. ಇದನ್ನು ಮೊದಲು ನಿಲ್ಲಬೇಕು ನನ್ನ ಆಗ್ರಹ ಇದೆ ನನ್ನ ಎಲ್ಲ ಹೋರಾಟಗಾರರಲ್ಲಿ. ಯಾಕೆಂದರೆ ನಾವು ಮೊದಲನೇದಾಗಿ ಬಾಬಾ ಸಾಹೇಬ್ರ ಅನ್ಯಾಯ ಅಂತ ಹೇಳ್ಕೊಂಬವರು, ಬಾಬಾ ಸಾಹೇಬ್ರ ವಿಚಾರನ ತಿಳ್ಕೊಂಡವರು ಈ ಥರ ಕಚ್ಚಲಾಡೋಕ್ಕೆ ಅವಕಾಶ ಮಾಡಿ ಯಾರೇ ಕೂಡಲಿ ಅದು ಯಾವುದೇ ಪಕ್ಷ ಇರಲಿ ಅದನ್ನು ನಾವು ಖಂಡಿಸಬೇಕಾಗ್ತದೆ. ಅದನ್ನು ಮೊದಲು ನಾವೆಲ್ಲ ಮುಖಂಡರುಗಳು ಸೇರಿಕೊಂಡು ಇದಕ್ಕೊಂದು ತಾರ್ಕಿಕೆ ಅಂತ ಹಾಡಬೇಕಾಗಿದೆ. ಅದಕ್ಕಾಗಿ ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕು, ಈ ಅವಿಭಜಿತ ತೆಲಂಗಾಣ ಆಂಧ್ರ ಇದ್ದಾಗೆ ಯಾವಾಗ ಮೀಸಲಾತಿಯನ್ನು ಅಂದಿನ ಸರ್ಕಾರ ಕೊಟ್ಟಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವಿರಲಿಲ್ಲ. ಆ ನ್ಯಾಯ ಕೊಡ್ತಕ್ಕಂತಹ ಪೀಠದಲ್ಲಿ ನಮ್ಮ ರಾಜ್ಯದ ಘನವೆತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಾಹೇಬರು ಇದ್ದರು ಅದರಲ್ಲಿ. ಆದರೆ ಇವತ್ತು ಮುಂದೆ ಬರ್ತಾ ಅದನ್ನು ಇವತ್ತು ನಾನು ಕೋರ್ಟ್ ಹೇಳಿದಂತ ಇವತ್ತು ಬೇರೆ ಹೇಳೋಕ್ಕಿಲ್ಲ. ಆದರೆ ನಮ್ಮ ಗೆಳೆಯರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಸಮುದಾಯದವರಿಗೆ ಹೇಳಕ್ಕೆ ಇಚ್ಛಪಡ್ತೇನೆ, ಇವತ್ತು ನಾವು ನಮ್ಮ ಮಧ್ಯದಲ್ಲಿ ಇವತ್ತು ಈ ಒಂದು ಗೊಂದಲನ ಇವತ್ತು ಬೇರೆಯವರಿಗೆ ಇವತ್ತು ಮೂಲ ಪ್ರಶ್ನೆ ಏನಂತಂದ್ರೆ, ನಿಮಗೆ ಒಳ ಮೀಸಲಾತಿ ಬೇಕಾ ಬೇಡವಾ? ವಿರೋಧವಾಗಿದ್ದೀರಾ ಪರವಾಗಿದ್ದೀರಾ ಮತ್ತು ಯಾಕೆ? ಒಳ ಮೀಸಲಾತಿ ನಾವು ಮೊದಲನೇದಾಗಿ ಈಗೇನು ಬೆಳವಣಿಗೆ ಈ ವಿರೋಧದಾಗ ಏನು ಬರ್ತಾ ಇದೆ ಅಂಕಿಅಂಶಗಳು, ಅದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧದ ಒಳ ಮೀಸಲಾತಿದು
ವಿರೋಧಿಸ್ತೀರಿ. ಯಾಕೆ ಒಳ ಮೀಸಲಾತಿ ಯಾಕೆ ಬೇಡ ನಿಮಗೆ? ಸೊ ಯಾಕೆ ಅಂದರೆ ಒಳ ಮೀಸಲಾತಿ ವಿರೋಧದಲ್ಲಿ ಇವತ್ತು ಅಂಕಿ ಅಂಶನೇ ಇವತ್ತು ನಾಗಮೋಹನ್ ದಾಸ್ ಸಾಹೇಬರ ವರದಿಯಲ್ಲಿ ನೋಡಿ ಎಷ್ಟು ಇವತ್ತು ನಮ್ದು 2011 ಜನಗಣತಿಯಲ್ಲಿ ನಾವು 31 ಲಕ್ಷ ಜನಸಂಖ್ಯೆ ಇದ್ದೇವೆ ಬಲಗೈ ಸಂಬಂಧಿತ ಜಾತಿಗಳು. ಇವತ್ತ 2025 ನಮ್ಮ ಜನಸಂಖ್ಯೆ ಆಗೇ ಇಲ್ವಾ, ಬರೀ 34 ಲಕ್ಷನೇ ಆಯ್ತಾ ನಮ್ದು. ಅಂದ್ರೆ ನಮ್ಮ ಜನಸಂಖ್ಯೆ 14 ವರ್ಷದಲ್ಲಿ ನಾವು ಜನಸಂಖ್ಯೆ ಬೆಳೆದೇ ಇಲ್ವಾ ರಾಜ್ಯದಲ್ಲಿ? ಇದನ್ನ ಎಲ್ಲ ಹೋರಾಟಗಾರರು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇವತ್ತು ಬಲಗೈ ಸಮುದಾಯದ ಮಾನಸಿಕ ಮತ್ತು ಎಲ್ಲ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ ಮೊದಲು. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಇದಕ್ಕೆ ಒಂದು ತಾರ್ಕಿಕ ಹಂತ ಆಡಬೇಕಾಗಿದೆ. ಓಕೆ, ಬರ್ತೀನಿ ಅನಿಲ್ ಅವರೇ. ಭಾಸ್ಕರ್ ಪ್ರಸಾದ್ ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಭಾಸ್ಕರ್ ಪ್ರಸಾದ್, ಇಲ್ಲಿಯೇ ಭಿನ್ನಾಭಿಪ್ರಾಯಗಳನ್ನು ನಾವು ಕೇಳ್ತಾ ಇದ್ದೀವಿ. ಯಾಕೆ ಒಳ ಮೀಸಲಾತಿ ಬೇಡ ಅನ್ನೋದ್ರ ಬಗ್ಗೆ ಅನಿಲ್ ಕುಮಾರ್ ಅವರು ಒಂದಿಷ್ಟು ಕಾರಣಗಳನ್ನು ಇಟ್ಟರು. ಒಳ ಮೀಸಲಾತಿ ವಿಚಾರ ನಾನು ಆಗಲೇ ಆರಂಭದಲ್ಲಿಯೂ ಕೂಡ ನಮ್ಮ ಲೋಹಿತ್ ಅವರಿಂದ ನಾನು ಉತ್ತರ ಪಡೀತಾ ಇದ್ದೆ. ಜಾತಿ ಸಂಘರ್ಷಕ್ಕೆ ಇದು ಕಾರಣ ಆಗ್ತಾ ಇದೆ. ಇದೇ ಒಳ ಮೀಸಲಾತಿ ವಿಚಾರ ದಲಿತ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಬಹಳ ಮುಖ್ಯವಾದ ಕಾರಣ ಆಗ್ತಾ ಇದೆ. ಜೊತೆಗೆ ಅಂಕಿ ಅಂಶಗಳು ಕೂಡ ಇದು ಮತ್ತೆ ಅಪ್ಡೇಟ್ ಆಗಬೇಕು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಏನ್ ಹೇಳ್ತೀರಿ ತಾವು? ಅಲ್ಲ, ಮೊದಲನೇದಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅನಿಲ್ ಕುಮಾರ್ ಅವ್ರು ಏನ್ ಮಾತಾಡಿದ್ರಲ್ಲ, ಅದು ಒಳ ಮೀಸಲಾತಿ ಸಂಬಂಧಿತವಾದಂತಹ ವಾದವನ್ನೇ ಅವ್ರು ಮಂಡಿಸ್ತಿಲ್ಲ ಇಲ್ಲಿ. ಅವರು ಹೇಗೆ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗುತ್ತಿಗೆ ಪಡ್ಕೊಂಡ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ನಾವು ಇಡೀ ಚಾಮರಾಜನಗರದಿಂದ ಹಿಡಿದು ಕೋಲಾರದವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ರಿ. ನೀವ್ಯಾರು ಆಚರಣೆ ಮಾಡ್ತಿದ್ರೆ ಬೇರೆ ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರು ಯಾವ್ದೋ ಒಂದು ಜಾತಿಗೋ, ಯಾವ್ದೋ ಒಂದು ಧರ್ಮಕ್ಕೋ, ಯಾವ್ದೋ ಒಂದು ಒಳಜಾತಿಗೋ ಪಂಗಡಿಗೋ ಸೀಮಿತವಾದವರಲ್ಲ. ಅವರು ಇಡೀ ವಿಶ್ವಮಾನ್ಯರು. ಅವ್ರ ಜಯಂತಿಯನ್ನ ಇಡೀ ಜಗತ್ತಲ್ಲಿ ಆಚರಣೆ ಮಾಡ್ತಾರೆ. ಅಷ್ಟು ಪ್ರಿಜುಡೈಸ್ಡ್ ಆಗಿ ಸಣ್ಣತನದಿಂದ ಮಾತಾಡೋದನ್ನ ಅವ್ರು ಮೊದಲು ಬಿಡಬೇಕು. ಎರಡನೇ ವಿಚಾರ, ಒಳ ಮೀಸಲಾತಿಗೆ ಯಾರೂ ಕೂಡ ವಿರೋಧ ಇಲ್ಲ ಅನ್ನುವಂತ ಮಾತನ್ನ ತಿಳ್ಕೊಳ್ರಿ. ಬಾಬಾ ಸಾಹೇಬ್ ಡಿಬೇಟ್ಗಳಿಗೆ ಏನಂತ ಬರ್ತೀರಿ ನೀವು? ತಪ್ಪು ಮಾತಾಡಿ ಸರಿ ಮಾತಾಡಿ ಪೂರ್ತಿ ನೀವು ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ, ಆಯ್ತಾ? ನಾನು ಮಾತಾಡುವಾಗ ನೀವು ಕೇಳಿಸ್ಕೊಳ್ಳುವಂಥದ್ದು, ಅದೇ ತಾಳ್ಮೆ ಅಂತದ್ದು. ಅದನ್ನೇ ವಿವೇಕ ಅಂತ ಕೇಳೋದು. ವಿವೇಕನೇ ಇಲ್ಲದೆ ಇಂಥ ಡಿಬೇಟ್ಗಳಿಗೆ ಬರಬಾರ್ದು ನೀವು. ಒಂದ್ ನಿಮಿಷ, ಈಗ ನಾನು ಮಾತಾಡ್ತೀನಿ. ಒಂದು ವಿಚಾರ, ರಾಜ್ಯದಲ್ಲಿ ವಿಷಯಕ್ಕೆ ಬನ್ನಿ. ಎರಡನೇ ವಿಚಾರ, ಒಳ ಮೀಸಲಾತಿಗೆ ಯಾರೂ ಕೂಡ ವಿರೋಧವೇ ಇಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ ಈಗ ಅಲ್ಲಿ ಕೂತಂತ ಅತಿಥಿಗಳಿಂದ ನಾನು ಕೇಳ್ಪಟ್ಟೆ. ಖಂಡಿತವಾಗ್ಲೂ ಒಳ ಮೀಸಲಾತಿಯ ವಿರೋಧ ಮತ್ತು ಪರ ಅನ್ನೋದನ್ನ ನಾವು 2 ಕಾಲಘಟ್ಟಗಳಲ್ಲಿ ನೋಡ್ಬೇಕು. ಯಾವಾಗ ಅಂತಂದ್ರೆ, ಬಿಫೋರ್ ದ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್. ಅದಕ್ಕಿಂತ ಹಿಂದೆ ಎಲ್ಲರೂ ಕೂಡ, ಎಲ್ಲಾ ವಿಶ್ವಮಾನ್ಯರು ಎಲ್ಲರೂ ಕೂಡ ಒಳ ಮೀಸಲಾತಿಯ ಪರವಾಗಿದ್ದೀವಿ ಅಂತ ಹೇಳ್ದಂತವ್ರೆ. ಮೈಸೂರಿನ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳಿಂದ ಹಿಡಿದು, ಪರಮೇಶ್ವರ್ ಅವರಿಂದ ಹಿಡಿದು, ಸಚಿವರಾದಂತಹ ಮಹದೇವಪ್ಪನವರಿಂದ ಹಿಡಿದು, ಹಾಗೆ ಖರ್ಗೆ ಅವರು, ಹಿರಿಯ ಖರ್ಗೆ ಮತ್ತು ಅವರ ನಂತರದ ಖರ್ಗೆ, ಎಲ್ಲರೂ ಕೂಡ ಒಳ ಮೀಸಲಾತಿಯ ಪರವಾಗಿದ್ದೀವಿ ಅಂತ ಮಾತಾಡಿದವ್ರೆ. ದಲಿತ ಸಂಘರ್ಷ ಸಮಿತಿಗಳ ಹೆಸರಿನಲ್ಲಿ ಎಲ್ಲಾ ಹೋರಾಟಗಾರರು ಏನ್ ರಾಜ್ಯದಾದ್ಯಂತ ಇದ್ದಾರೆ ಅವರೆಲ್ಲರೂ ಕೂಡ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ಮಾತಾಡಿದವ್ರೆ. ಯಾವಾಗ? ಸುಪ್ರೀಂ ಕೋರ್ಟ್ ಆದೇಶ ಬರುವ ಹಿಂದೆ. ಯಾಕೆ ಅಂತಂದ್ರೆ, ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಉತ್ತರ ಭಾರತದ ಚಮ್ಮಾರರಾಗ್ಲಿ ಅಥವಾ ಉತ್ತರ ಭಾರತದ ಒಟ್ಟು ಬೇರೆ ಬೇರೆ ಏನು ನಮ್ಮ ಪರಿಶಿಷ್ಟ ಜಾತಿಗಳು ಎಂಥದ್ದೇ ಸಂದರ್ಭದಲ್ಲಿ ಇನ್ನು 1000 ವರ್ಷಗಳು ಹೋದ್ರೂ ಕೂಡ ಒಳ ಮೀಸಲಾತಿಗೆ ಸಾಂವಿಧಾನಿಕವಾದಂತಹ ಒಪ್ಪಿಗೆಯನ್ನ ಕೊಡೋದಿಲ್ಲ ಅನ್ನುವಂತ ತೀರ್ಮಾನ ಎಲ್ರಿಗೂ ಗೊತ್ತಿತ್ತು. ಆ ಕಟು ಸತ್ಯವನ್ನ ನಾನೇ ಎಷ್ಟೋ ಸಾರಿ ಮಾತಾಡಿದ್ದೀನಿ. ಹಾಗಾಗಿ ಒಳ ಮೀಸಲಾತಿ ಜಾರಿ ಸಾಧ್ಯವೇ ಇಲ್ಲ ಅಂತ ಕೂಡ ನಾನು ಯಾವಾಗಲೂ ಕೂಡ ಮಂಡಿಸಿ ನನ್ನದೇ ಸಮುದಾಯದಿಂದ ಬಯಸ್ಕೊತಾ ಇದ್ದೆ. ಆದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಬಹುದು ಅಂದ ಕೂಡ್ಲೇನೆ, ಇನ್ನೆಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದಂತಹ ಅಧಿಕಾರ ಸಿಕ್ತು ಅಂದ ಕೂಡ್ಲೇನೆ ಎಲ್ಲರ ಬಣ್ಣಗಳನ್ನು ಕೂಡ ಕಳಚೋದಕ್ಕೆ ಶುರುವಾಯ್ತು. ಹಿರಿಯ ಖರ್ಗೆಯಿಂದ ಹಿಡಿದು ಇವತ್ತಿನ ಏನು ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡಿದು, ಪರಮೇಶ್ವರ್ ಇಂದ ಹಿಡಿದು, ಆಮೇಲೆ ಎಚ್ ಸಿ ಮಾದೇವಪ್ಪನವರಿಂದ ಹಿಡಿದು ಬಹಿರಂಗವಾಗಿ ಒಳ ಮೀಸಲಾತಿಯನ್ನ ನಾವು ವಿರೋಧಿಸ್ತೀವಿ ಅಂತ ನೇರವಾಗಿ ಮಾತಾಡಿದಂತಹ 100 ಉದಾಹರಣೆಗಳು ನಿಮ್ಗೆ ಸಿಗ್ತವೆ. ದಾವಣಗೆರೆಯ ಚುನಾವಣೆಯ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಒಳ ಮೀಸಲಾತಿಯಿಂದ ಜಾತಿಗಳು ಒಡೆದೋಯ್ತು ಅಂತ ಮಾತಾಡ್ತಾರೆ. ಇದು ಹೆಂಗೆ ಅಂತಂದ್ರೆ ಗಾಂಧಿವಾದ. ಇದು ಯಾವಾಗ ದಲಿತರಿಗೆ ಪ್ರತ್ಯೇಕವಾದಂತಹ ಚುನಾಯಿಕೆಗಳ ಹಕ್ಕು ಬೇಕು ಅಂತ ಬಾಬಾ ಸಾಹೇಬರು ಮಂಡಿಸಿದ ಕೂಡ್ಲೇನೆ ಹಿಂದೂ ಧರ್ಮ ಒಡೆದೋಗುತ್ತೆ ಅಂತ ಅವತ್ತಿನ ಗಾಂಧಿ ಏನ್ ಮಾತಾಡಿದ್ರು, ಹಾಗೆ ದಲಿತರಿಗೆ, ಅದರಲ್ಲೂ ಮಾದಿಗರಿಗೆ ಪ್ರತ್ಯೇಕವಾದಂತಹ ಅಧಿಕಾರ ಬೇಕು, ಹಕ್ಕು ಬೇಕು, ಅವಕಾಶ ವಂಚಿತರು ಅಂತ ನಾಗಮೋಹನ್ ದಾಸ್ ಆಯೋಗದ ವರದಿ, ಸದಾಶಿವ ಆಯೋಗದ ವರದಿ, ಕಾಂತರಾಜ್ ಆಯೋಗದ ವರದಿ, 2011 ಸೆನ್ಸಸ್, KPSC ಅಂಕಿಅಂಶಗಳು
ಇನ್ನು ಉಳಿದಂತೆ ಎಲ್ಲಾ ಅಂಕಿಅಂಶಗಳನ್ನ ನೋಡುವಾಗಲೂ ಕೂಡ ಮಾದಿಗರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿದ ಕೂಡ್ಲೇನೆ ಜಾತಿ ಒಡೆದೋಗುತ್ತೆ ಅನ್ನುವಂಥದ್ದು ಬರ್ತದೆ. ಅಪ್ಪನಾಸ್ತಿ ಅಣ್ಣ ತಮ್ಮಂದ್ರು ಹಂಚ್ಕೊಂತೀನಿ ಅಂತಂದ ಕೂಡ್ಲೆ ಕುಟುಂಬ ಒಡೆದೋಗುತ್ತೆ ಅಂತಂದ್ರೆ ಇದಕ್ಕಿಂತ ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಮತ್ಯಾವ್ದು ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಭಾಸ್ಕರ್ ಪ್ರಸಾದ್, ಇಲ್ಲಿ ಕೆಲವು ಒಂದೇ ನಿಮಿಷ ತುಂಬಾ ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋದು, ತುಂಬಾ ಮುಖ್ಯವಾಗಿ ಹೇಳ್ಬೇಕಾಗಿರೋದು, ಇಡೀ ರಾಜ್ಯಕ್ಕೆ ಈ ಸತ್ಯ ಗೊತ್ತಾಗ್ಬೇಕಾಗಿರೋದು. ಎಲ್ಲರ ವಾದ ಏನಾಗ್ತಾ ಇದೆ ಅಂತಂದ್ರೆ ರೋಸ್ಟರ್ ಪಾಯಿಂಟ್ ನಲ್ಲಿ ಪ್ರವರ್ಗ ಏನಲ್ಲಿ ಎಲ್ಲವೂ ಕೂಡ ಮಾದಿಗ ಸಮುದಾಯಕ್ಕೆ ಹೋಗುತ್ತೆ. ಹಾಗಾಗಿ ಇನ್ನು 30 ವರ್ಷಗಳಾದ್ರೂ ಕೂಡ ಪ್ರವರ್ಗ ಬಿಗೆ ಬರುವಂತಹ ವಲಯ ಸಮುದಾಯಕ್ಕಾಗ್ಲಿ, ಪ್ರವರ್ಗ ಸಿಗೆ ಬರುವಂತಹ ಕೊಲಂಬ ಸಮುದಾಯಕ್ಕಾಗ್ಲಿ ಸಾಂವಿಧಾನಿಕವಾದಂತಹ ಹಕ್ಕುಗಳೇ ಸಿಗೋದಿಲ್ಲ, ಉದ್ಯೋಗಗಳೇ ಸಿಗೋದಿಲ್ಲ ಅನ್ನುವಂತಹ ಕಪೋಕಲ್ಪಿತವಾದ ಒಂದು ಸುಳ್ಳನ್ನ ಉದ್ದೇಶಪೂರ್ವಕವಾಗಿ ಬಿತ್ತಿದ್ದಾರೆ. ಏನದು ಸುಳ್ಳು? ಇದೇ ತುಂಬಾ ಇವತ್ತಿನ ಚರ್ಚೆಗೆ ಮುಖ್ಯವಾಗಬೇಕಾಗಿರೋದು. ಯಾಕಂದ್ರೆ ಇವತ್ತು ಟೆಕ್ನಿಕಲ್ ಸಮಿತಿಯನ್ನ ನೇಮಿಸುವಂತದ್ದು, ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಇವಾಗ ಅನಿಲ್ ಕುಮಾರ್ ಅವರು ಹೇಳಿದಂಥದ್ದು ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ಈ ಸುಳ್ಳಿನ ಮೇಲೆ. ಏನಿದು ಸುಳ್ಳು ಅಂತಂದ್ರೆ 2,85,000 ಉದ್ಯೋಗಗಳು ಇವತ್ತು ಖಾಲಿ ಇರುವಂತದ್ದು. ಅದರಲ್ಲಿ ಈಗ ಸರ್ಕಾರ ತುಂಬೋದಕ್ಕೆ ಹೊರಡಿರುವಂತದ್ದು ಸುಮಾರು 56,000 ಚಿಲ್ಲರೆ ಉದ್ಯೋಗಗಳು. ಇದರಲ್ಲಿ ರೋಸ್ಟರ್ ಪಾಯಿಂಟ್ 1ರಲ್ಲಿ ಎಲ್ಲ ಮಾದಿಗರಿಗೆ ಹೋಗುತ್ತೆ ಅನ್ನೋದು ಅಪ್ಪಟ ಸುಳ್ಳು. ಕಾರಣ ಏನು ಅಂತಂದ್ರೆ ರೋಸ್ಟರ್ ಪಾಯಿಂಟ್ 1ರಲ್ಲಿ ಅಂದ್ರೆ ರೋಸ್ಟರ್ ಬಿಂದು 1ರಲ್ಲಿ ಪ್ರವರ್ಗ ಹೇಗೆ ಹೋಗುತ್ತೆ ಅನ್ನುವಂಥದ್ದು ಕೇವಲ ಇಡೀ ರಾಜ್ಯದಾದ್ಯಂತ 1,000 ಉದ್ಯೋಗಗಳಿಗೆ ಮಾತ್ರ ಅನ್ವಯಿಸುತ್ತದೋ. ಇನ್ನು 2,84,000 ಉದ್ಯೋಗಗಳಿಗೆ ಅನ್ವಯಿಸೋದೇ ಇಲ್ಲ. ಯಾವ್ದದು 1,000 ಅಂತಂದ್ರೆ ಯೂನಿವರ್ಸಿಟಿಗಳಲ್ಲಿ ನೇಮಕವಾಗುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಮಾತ್ರ. ಯೂನಿವರ್ಸಿಟಿಗಳಲ್ಲಿ ನಾನ್ ಟೀಚಿಂಗ್ ಏಡ್ಸ್ಗಳಿಗೂ ಅಲ್ಲ, ಪ್ರೊಫೆಸರ್ಗಳು ಅಲ್ಲ, ಅಸೋಸಿಯೇಟ್ ಪ್ರೊಫೆಸರ್ಗಳಿಗೂ ಕೂಡ ಇದು ಅನ್ವಯಿಸೋದಿಲ್ಲ. ಮತ್ತೆ ಉಳಿದಂತೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಆಮೇಲೆ KDB ಯಾವುದೇ ಇಲಾಖೆ ಸರ್ಕಾರ ತಗೊಂಡ್ರು ಕೂಡ ಸಾವಿರಾರು ಸಂಖ್ಯೆನಲ್ಲಿ ಉದ್ಯೋಗಗಳನ್ನ ಕರೀತಾರೆ ಅಥವಾ 100 ಸಂಖ್ಯೆನಲ್ಲಿ ಕರೀತಾರೆ. ರೋಸ್ಟರ್ ಪಾಯಿಂಟ್ ಗಳ ಒಂದು ಮ್ಯಾಟ್ರಿಕ್ಸ್ ಫಿಕ್ಸ್ ಆಗುವಂತದ್ದು ವಿತಿನ್ ದಿ 100. ಸೊ ಇಲ್ಲಿ ಪೊಲೀಸ್ ಇಲಾಖೆ 8,000 ಚಿಲ್ಲರೆ ಕರೀತಾ ಇದೆ, ಕೃಷಿ ಇಲಾಖೆ 890 ಹುದ್ದೆಗಳನ್ನ ಈಗ ಕರೆದಿದೆ, ಇನ್ನ 20,000 ಉದ್ಯೋಗಗಳನ್ನ ಶಿಕ್ಷಣ ಇಲಾಖೆಯಲ್ಲಿ ಕರಿತೀವಿ ಅಂತಾರೆ. ಅಲ್ಲೆಲ್ಲೂ ಕೂಡ ಈ ರೋಸ್ಟರ್ ಪಾಯಿಂಟ್ ನ ಸಮಸ್ಯೆ ಯಾವುದೇ ಸಮುದಾಯಕ್ಕೂ ಬರಲ್ಲ. ಕೇವಲ 1,000 ಉದ್ಯೋಗಗಳು ಯೂನಿವರ್ಸಿಟಿಗಳಲ್ಲಿ ಆಗ್ತವೆ. ಅದೊಂದನ್ನ ಕುಂಟು ನೆಪ ಇಟ್ಕೊಂಡು ಒಳ ಮೀಸಲಾತಿಯನ್ನ ವಿರೋಧಿಸ್ತಾರೆ ಅಂದ್ರೆ ಇವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಸಮಾನತೆಯ ವಿರೋಧಿಗಳು. ನಿನ್ನೆ ಅಷ್ಟೇ ಬಸವಣ್ಣನ ಜಯಂತಿಯನ್ನ ಆಚರಣೆ ಮಾಡಿದ್ರು, ಆ ಬಸವಣ್ಣನ ತತ್ವದ ವಿರೋಧಿಗಳು. ಒಟ್ಟಾರೆ ಈ ಒಳ ಮೀಸಲಾತಿಯ ಬರ್ತೀನಿ ಮತ್ತೆ ಮಾತಾಡ್ತೀನಿ. ಭಾಸ್ಕರ್ ಪ್ರಸಾದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ, ವಾಪಸ್ ಬರ್ತೀನಿ. ಲೋಹಿತ್, ಈಗ ಮುಖ್ಯವಾದ ವಿಚಾರ ಏನಂತಂದ್ರೆ ಈ ಒಳ ಮೀಸಲಾತಿಯ ವಿಚಾರವಾಗಿ ಚರ್ಚೆ ಆಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ ನಾವು. ಬಹುಶಃ ಎಲ್ಲಾ ಸಮುದಾಯಗಳನ್ನ ಎಡಗೈ ಆಗ್ಲಿ ಬಲಗೈ ಆಗ್ಲಿ ಸ್ಪೃಶ್ಯ ಅಂತ ಏನು 3 ಭಾಗವಾಗಿ ವರ್ಗೀಕರಣ ಮಾಡಿದ್ದಾರೆ ಮತ್ತು ನಮಗೆ ಒಳ ಮೀಸಲಾತಿ ಬೇಡ ಅನ್ನುವಂತ ಬಲವಾಗಿ ಹೇಳ್ತಾ ಇದ್ದಾರೆ. ಅವರೆಲ್ಲರನ್ನು ಸಮುದಾಯದ ಒಳಗೇನೆ ವಿಶ್ವಾಸಕ್ಕೆ ತಗೊಂಡಿದ್ರೆ ಬಹುಶಃ ಇವತ್ತು ಈ ರೀತಿಯ ಡಿಫರೆನ್ಸಸ್ ಬರ್ತಾ ಇರಲಿಲ್ಲ. ಅದೇ ನಮ್ಮ ಪಾಯಿಂಟ್. ನಾನು ಈ ಚರ್ಚೆ ನೋಡಿದೆ, ಸಾರಿ ಫಾರ್ ಇಂಟರಪ್ಟ್. ಅದಕ್ಕಿಂತ ಮುಂಚೆ ನಮ್ಮ ಪೋಲ್ ಕ್ವಶನ್, ಇವತ್ತು ಪೋಲ್ ಕ್ವಶನ್ ಇದೆ, ಅದನ್ನ ನಾನೊಂದ್ಸರಿ ತಗೊಂಡ್ಬಿಡ್ತೀನಿ. ಇವತ್ತಿನ ಕ್ವಶನ್ ವೀಕ್ಷಕರೇ, ನೀವು ಕೂಡ ಆ ಕ್ವಶನ್ ಅನ್ನ ಗಮನಿಸ್ತಾ ಇದ್ದೀರಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ ಏನು ಆ ಪ್ರಶ್ನೆ ಅಂತಂದು. ಒಳ ಮೀಸಲಾತಿಯ ವಿಚಾರವಾಗಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಂಟಾಗುತ್ತಾ ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದಾಗಿದೆ. ಈ ಒಳ ಮೀಸಲಾತಿ ಸಂಘರ್ಷ ಏನಿದೆ, ಈ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ಎಲ್ಲ ಅತಿಥಿಗಳು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಸಂಘರ್ಷವನ್ನ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಿರ್ವಹಿಸ್ತದ? ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದಕ್ಕೆ ಉತ್ತರ ಸಿಗುತ್ತಾ? ಹೌದು ಇಲ್ಲ ಗೊತ್ತಿಲ್ಲ. QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನು ಲಗತ್ತಿಸಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ. ಯಾರ್ಯಾರು ಯಾವ ವಿಚಾರದ ಪರವಾಗಿದ್ದಾರೆ ಅನ್ನೋದನ್ನು ಡಿಬೇಟ್ನ ಕೊನೆಯಲ್ಲಿ ನಾವು ಫಲಿತಾಂಶವನ್ನು ನಿಮಗೆ ನೀಡ್ತೀವಿ. ತಡ ಮಾಡದೆ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನು ತಿಳಿಸಿ. ಎಸ್ ಲೋಹಿತ್ ಅವರು. ನಾನು ಈ ಚರ್ಚೆಯನ್ನು ತುಂಬ ಸೂಕ್ಷ್ಮವಾಗಿ ತುಂಬ ದಿವಸದಿಂದನೂ ನೋಡ್ತಾ ಇದ್ದೇನೆ. ಐ ಆಮ್ ವೆರಿ ಸ್ಕೆಪ್ಟಿಕಲ್ ಮತ್ತು ತುಂಬ ಸೂಕ್ಷ್ಮವಾದ ವಿಚಾರ ಕಾರಣಕ್ಕೋಸ್ಕರ ಆ್ಯಂಡ್ ಅದರಿಂದ ಒಂದು ಕನ್ಸರ್ನಿಂದ ನಾನು ಈ ಚರ್ಚೆಯನ್ನು ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ. ಎಲ್ಲಿ ನಾವು ಈ ಆವಾಗಲೇ ಹೇಳ್ದಂಗೆ ಈ ಮೀಸಲಾತಿಯ ವಿರೋಧಿಗಳು ಮತ್ತು ಈ ಸಮಾನತೆಯ ವಿರೋಧಿಗಳೇ ತುಂಬಿ ತುಳುಕ್ತಾ ಇರುವಂಥ ಈ ಸಮಯದಲ್ಲಿ ನಾವು ಏನಾದರೂ ಅವ್ರಿಗೆ ನಾವು ಆಹಾರ ಆಗ್ಬಿಡ್ತೀವ ಅಂತ ಅಂದ್ಬಿಟ್ಟು ಒಂದು ಕನ್ಸರ್ನ್. ನಾನು ಫಾರ್ ಯುವರ್ ಇನ್ಫಾರ್ಮೇಷನ್, ಐ ಆಮ್ OBC, ಐ ಆಮ್ ಅಂಬೇಡ್ಕರ್ ರೈಟ್. ಸಮಾನತೆಗೋಸ್ಕರ ನಾವು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಿಸ್ ಇಸ್ ವಾಟ್. ಇದೇ ರೀತಿಯಾಗಿ ನಾವು ಈ ಸೋಷಿಯಲ್ ಜಸ್ಟಿಸ್ನ ಇಂಥದ್ದೆಲ್ಲ ಸಮಯ ಬಂದಾಗ ಅಥವಾ ಚರ್ಚೆಗಳು ಬಂದಾಗ, ವಿಶೇಷವಾಗಿ ನಾವು ಜಾತಿಗಣತಿಯ ವಿಚಾರ ಮಾಡಿದ್ವಿ, ಅಲ್ಲೂ ಸಹಿತ ನಾವು ಒದ್ದಾಡ್ತಾ ಇದ್ದೀವಿ. ಇನ್ನೂ ಸಹಿತ ಕಾಂತರಾಜ್ ವರದಿ ಬಂತು, ಅಷ್ಟ ನಂತರ ಮಧುಸೂದನ್ ವರದಿ ಬಂತು, ಇನ್ನೂವರೆಗೂ ಸಹಿತ ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. ಅದೇ ರೀತಿಯಾಗಿ ಇವತ್ತು ನಮ್ಮ ದಲಿತ ಸಹೋದರರು, ನಮ್ಮೆಲ್ಲ ಸ್ನೇಹಿತರುಗಳು ಸಹಿತ ಇವತ್ತು ತುಂಬ ದಿವಸದಿಂದ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೇರೆ ಇಲ್ಲದ ಗೊಂದಲಗಳು. ಮತ್ತು
ನನಗನ್ಸುತ್ತೆ ಈಗ ವಿಶೇಷವಾಗಿ ಎಸ್ ಸಿ ಲೆಫ್ಟು ರೈಟು ಮತ್ತು ಟಚಬಲ್ಸ್ ಅಲ್ಲಿ ಇಲ್ಲಿ ಯಾರಾದರೂ ಒಬ್ಬರು, ಈಗ ಭಾಸ್ಕರ್ ಪ್ರಸಾದ್ ಸರ್ ಹೇಳಿದ್ರು 2 ಜನ ಅಣ್ಣ ತಮ್ಮ ಮನೆ ಓಡ್ಕೊಳ್ತಾ ಇದ್ದಾರೆ, ಯಾರು ಆ ಟೈಮಲ್ಲಿ ನಾವು ಒಬ್ಬ ಯಜಮಾನ್ ಕರೆಸ್ತೀವಿ ಗೊತ್ತಲ್ವಾ, ಅವರು ಆ ಯಜಮಾನನ ಕೆಲಸವನ್ನ ಯಾರಾದ್ರೂ ಒಬ್ರು ಮಾಡಿದಿದ್ರೆ ಅದು ಆಗ್ಲಿಲ್ಲ ಹೇಳೋ ನೋವು ನನ್ನಲ್ಲಿದೆ. ಒಬ್ಬ ಯಜಮಾನ ಕುತ್ಕೊಂಡು ಏಯ್ ಇದು 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 ವಾಸ್ತವ ಇದು ಶುರು ಮಾಡೋಣ, ಇನ್ನೂ ಸರಿ ಆಗ್ಲಿಲ್ವಾ ಮುಂದೆ ಏನಾದ್ರು ಮಾಡೋಣ, ಈ ರೀತಿಯಾದ ಒಂದು ಸಂವಾದ ಚರ್ಚೆ ಇಂಥದೊಂದು ವ್ಯವಸ್ಥೆ ಏನಾದ್ರು ಆಗಿದ್ದಿದ್ರೆ ಇಂಥದೆಲ್ಲ ಗೊಂದಲಗಳೇ ಇರ್ತಾ ಇರಲಿಲ್ಲ. ಅಂದ್ರೆ ಮೀಸಲಾತಿ ವಿಚಾರದಲ್ಲಿ ಇಡೀ ಸಮುದಾಯವನ್ನ ಯಾಮಾರಿಸುವಂತ ಕೆಲಸ ವ್ಯವಸ್ಥಿತವಾಗಿ ಆಯ್ತು ಅಂತ ಯಾಮಾರಿಸುವ ಕೆಲಸಕ್ಕಿಂತ ಏನು ಮಾಡಬೇಕಾಗಿತ್ತು ಅದು ಆಗ್ಲಿಲ್ಲ ಹೇಳೋ ನೋವು ನನ್ನಲ್ಲಿದೆ. ಅದ್ಯಾಕೆ ಆಗ್ಲಿಲ್ಲ, ಯಾರೋ ಸಂಬಡಿ ಶುಡ್ ಹ್ಯಾವ್ ಟೇಕನ್ ಅ ಕಾಲ್, ಸಂಬಡಿ ಯಾರಾದ್ರೂ ಅದರ ಜವಾಬ್ದಾರಿ ಅಥವಾ ಅದರ ನಾಯಕತ್ವನ ತಗೋಬೇಕಿತ್ತು, ಮೇ ಬಿ ಎ ನ್ಯೂಟ್ರಲ್ ಪರ್ಸನ್, ಅದೇ ಹೇಳಿದ್ರಲ್ಲ ಮನೆ ಯಜಮಾನ ಯಾರಾದ್ರು. ಸೊ ಅದು ಒಂದು ಕೆಲಸ ಆಗ್ಲಿಲ್ಲ ಹೇಳೋ ನೋವು ನನಗೆ ತುಂಬಾ ದಿವಸದಿಂದ ಕಾಯ್ತಾ ಇದೆ. ಇವತ್ತು ನಿಮ್ಮ ಮುಂದೆ ಎಲ್ಲರೂ ಓಪನ್ ಆಗಿ ಮಾತಾಡ್ತಾ ಇದ್ದೇನೆ ಯಾಕೆ ಇದು ಅಂತಂದ. ಮತ್ತೆ ಇರುವ ಸಮಸ್ಯೆ ಇದೆಯಲ್ಲ, ಈಗ ಇದೆಲ್ಲ ತುಂಬಾ ಡಿಸ್ಕಸ್ ಮಾಡಿ ಫೈನಲ್ ಬಂದ್ಬಿಟ್ಟಿದೆ. ಇದು ರೋಸ್ಟರ್ ಈಸ್ ಒನ್ ಸ್ಮಾಲ್ ಥಿಂಗ್, ವೆರಿ 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 ಸ್ಮಾಲ್ ಥಿಂಗ್. ನಾನು ಬರೋಕ್ಕಿಂತ ಮೊದಲು ಇದಕ್ಕಿಂತ ಮೊದಲು ನಾವು ನಿಮ್ಮ IRS ಆಫೀಸರ್ ಇದ್ದಾರೆ ಒಬ್ಬರು ನೇತ್ರಪಾಲ್ ಅಂತ, ಇಟ್ಸ್ ಅ ವೆರಿ ಗುಡ್ ಸ್ಕಾಲರ್. ಅವರು ನಾವು ಹೋಗಿ ಹರಿಯಾಣ ಇಂಟರ್ನಲ್ ರಿಸರ್ವೇಷನ್ ಇದೆ ಅದನ್ನ ಸ್ಟಡಿ ಮಾಡಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ವಿ ನಾಗಮೋಹನ್ ದಾಸ್ ಅವರಿಗೆ. ತುಂಬಾ ಚೆನ್ನಾಗಿದೆ ಅದು. ಅದರಲ್ಲಿ ರೋಸ್ಟರ್ ಸಮಸ್ಯೆನೂ ಸಹಿತ ಸಾಲ್ವ್ ಆಗುತ್ತೆ. ಅದರಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಅದನ್ನ ಯಾರೋ ಕನ್ಸಿಡರ್ ಮಾಡಬೇಕಿದ್ದು, ಚರ್ಚೆ ಮಾಡೋಣ ಬೇಕಾದ್ರೆ ಅದನ್ನ. ಅದು ಏನು ಹೇಳುತ್ತೆ ಅಂತಂದ್ರೆ, ಇಂಟರ್ನಲ್ ರಿಸರ್ವೇಷನ್ ಈ ಕ್ಯಾಟಗರಿಯಲ್ಲಿ ರೋಸ್ಟರ್ನ ಕೊಡಲ್ಲ ಅದು. ಇಟ್ ವಿಲ್ ಟೇಕ್ ಎಸ್ ಅ ಕಾಮನ್ ಪೂಲ್ ಎಸ್ ದಲಿತ್ ಅಥವಾ SC ಅಂತ ತಗೊಳುತ್ತೆ. ಸೊ ಒಂದು ಸರಿ ಆ ನಂಬರ್ ಇನ್ ಕೇಸ್ 15 ನಂಬರ್ ಬಂತು ಅಂತ ತಿಳ್ಕೊಳ್ಳಿ, 15 ನಂಬರ್ SC ಕ್ಯಾಟಗರಿಗೆ ಬಂತು. ಸೊ ಇಟ್ ವಿಲ್ 5 ಅಂತ ಅಂದ್ಬಿಟ್ಟು ರೇಷೋದಲ್ಲಿ ಹಂಚತ್ತೆ. ಸೊ ಅಂತ ಚರ್ಚೆಗಳಾಗಬೇಕು. ಮತ್ತೆ ನಾನು ಮತ್ತೊಂದೇನು ಹೇಳ್ತೀನಿ, ವಿ ಆರ್ ಟ್ರೈಂಗ್ ಟು ಸಾಲ್ವ್ ಅವರ್ ಆಲ್ ದ ಇಶ್ಯೂ ಒನ್ಸ್ ಫಾರ್ ಆಲ್. ಇಟ್ ವಿಲ್ ನಾಟ್ ಹ್ಯಾಪನ್. 75 ವರ್ಷ ಆಯ್ತು, 80 ವರ್ಷ ಆಯ್ತು ನಮ್ಮ ಸರ್ಕಾರ ಇದು ಸಂವಿಧಾನ ಬಂದು, ನಾವು ಎಲ್ಲದನ್ನೂ ಇವತ್ತೇ ಮಾಡ್ಬಿಡ್ಬೇಕು, ಅರ್ಜೆಂಟ್ ಮಾಡಬಾರ್ದು. ವಾಟ್ ಇಸ್ ಬೆಸ್ಟ್ ಪಾಸಿಬಲ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಟುಡೇ. ದೆನ್ ಅದಕ್ಕೆ ಆದಂಥ ಸಲಹೆ ಸೂಚನೆಗಳು, ಅದಕ್ಕೆ ಆದಂಥ ಕಮಿಟಿಗಳನ್ನ ರೂಢಿ ಮಾಡಿ ಅದನ್ನ ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸಗಳನ್ನ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಸಾಲ್ವ್ ಇನ್ 5-10 years ಅಲ್ಲಿ ನಮ್ಗೆ ಸಾಲ್ವ್ ಆಗಿಬಿಡುತ್ತೆ ಇದು. ಸೊ ಮತ್ತೆ ಮತ್ತೊಂದು, ನೀವು ಇದಕ್ಕಿಂತ ಮೊದಲು ಸಹಿತ ನಾವು ಮಾತಾಡಿದ್ವಿ ಅನ್ಸುತ್ತೆ, ಯಾವುದೇ ಒಂದು ರಿಪೋರ್ಟ್ ಬಂದ್ ಕೂಡಲೇ ನನ್ನ ಸಂಖ್ಯೆ ಕಡಿಮೆ ಇದೆ. ಈಗ ನಾವು ಜಾತಿ ಜನಗಣತಿ ವಿಚಾರದಲ್ಲಿ ಮಾತಾಡಿದ್ವಿ. ನಾವು ಒಂದು ಹೇಳಿದೆ, ಇದನ್ನೆಲ್ಲ ಮಾತಾಡೋದ್ರೆ ನಾವು ಒಂದು 25-30 ಕೋಟಿ ಆಗ್ತೀವಿ ಅಂತ. ಕರ್ನಾಟಕ ಜನಸಂಖ್ಯೆ ಒಂದು 25-30 ಕೋಟಿ ಆಗ್ತೀವಿ, ಭಾರತ ದೇಶ ಜನಸಂಖ್ಯೆ ಹಾಗಾಗ್ತೀವಿ. ಸೊ ಅದೆಲ್ಲ ಸರಿ ಸಂಬಡಿ ಯಾವ್ದಾದ್ರು ರಿಪೋರ್ಟ್ಗಳು ಬಂದಾಗ ಅದನ್ನ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಸೂಕ್ಷ್ಮತೆಯಿಂದ ಅದನ್ನು ಗಮನಿಸಿ ಇರುವಂತ ಇನ್ಪುಟ್ಗಳನ್ನ ನಾವು ಕೊಟ್ಟು ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್, ನಾಟ್ ಟು ಡೂ ಪಾಲಿಟಿಕ್ಸ್. ಅಥವಾ ನಾನೊಬ್ಬ ಕಮ್ಯುನಿಟಿಯ ನಾಯಕನಾಗಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮ ಕಮ್ಯುನಿಟಿಯವ್ರನ್ನ ಎತ್ಕೊಡೋದಲ್ಲ ಇದೆಯಲ್ಲ, ಇದನ್ನ ನಾವು ಮಾಡ್ತಾ ಬಂದಿದ್ದೇವೆ, ಅದನ್ನ ಆಗದೆ ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ವಿಶೇಷವಾಗಿ ಈ ಶೋಷಿತ ಸಮುದಾಯಗಳ ವಿಚಾರಗಳಲ್ಲಿ. ಯಾಕೆ ಅಂತಂದ್ರೆ, ನಾವು ಶೋಷಿತ ಸಮುದಾಯಗಳ ವಿರೋಧಿಗಳನ್ನ ನಾವು 3-4 ಸಾವಿರ ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ನಮ್ಮ ತಪ್ಪುಗಳನ್ನ ಎಲ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತೀವಿ. ತುಂಬಾ ಜನ ಇವತ್ತು ನಾನು ಇದು ಹೇಳಬೇಕಲ್ಲ ಗೊತ್ತಿಲ್ಲ, ಕೋರ್ಟು ತೀರ್ಪುಗಳು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ, ಗುಡ್ ದಟ್ ಅಟ್ ಲೀಸ್ಟ್ ಈ ವಿಚಾರದಲ್ಲಿ ಪೂರಕವಾದಂಥ ಕಾಯ್ದೆ ಬಂದಿದೆ ಅಂತ ಹೇಳಲ್ಲ. ಬಟ್ ಪೂರಕವಾಗಿದೆ ಅಂತ ನಾವು ಅನ್ಕೊಂಡಿದ್ದೇವೆ, ಅದ್ರ ಹಿಂದಿನ ತಾತ್ಪರ್ಯ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಸೊ ನೋಡಿ, ಶೋಷಿತ ಸಮುದಾಯಗಳು ನಾವುಗಳು ಎಲ್ಲೆಲ್ಲಿದ್ದೀವಿ, ನಮ್ಮ ಡಿಸಿಷನ್ ಮೇಕಿಂಗ್ ಸಿಸ್ಟಮ್ ಅಲ್ಲಿ ನಾವಿಲ್ಲ. ನಮ್ಮ ಜೀವನದ ನಮ್ಮ ಕಾಯ್ದೆಯ ಮಾಡುವ ಮತ್ತೊಂದು ಇಂಥ ಡಿಸಿಷನ್ ಮೇಕಿಂಗ್ ಸ್ಥಾನಗಳಲ್ಲಿ ನಾವಿಲ್ಲ. ನಾವು ತುಂಬ ಅಲ್ಲಿ ತನಕ ಹೋಗೋ ತನಕ ನಾವು ಸೂಕ್ಷ್ಮವಾಗಿ ನಾವು ನಮ್ಮಲ್ಲೇ ಒಡ್ಕೊಳ್ಳೋದಾಗಿದ್ದೆ, ಅಲ್ಲಿ ತನಕ ಮುಟ್ಟೋ ತನಕ ಸ್ವಲ್ಪ ಕಾಯಬೇಕು. ದೆನ್ ಒಂದ್ಸರಿ ಅಲ್ಲ ಆದ ನಂತರ ನಮ್ಮ ನಿರ್ಧಾರಗಳನ್ನ ಮಾಡೋಣ. ಸೊ ದಿಸ್ ಮೈ ಪಾಯಿಂಟ್ ಇಸ್. ಒಂದು ಪಬ್ಲಿಕ್ ಕಾಲ್ ಇದೆ, ತಗೊಳ್ಳೋಣ. ಹೊಸಪೇಟೆಯಿಂದ ಅಣ್ಣಪ್ಪ ಅಂತ ಕರೆ ಮಾಡಿದ್ದಾರೆ. ಅಣ್ಣಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಏನ್ ಹೇಳ್ತೀರಿ ಅಣ್ಣಪ್ಪ ಅವರೇ? ಸರ್ ಒಂದೆರಡು ಅಭಿಪ್ರಾಯ ಹಂಚ್ಕೊಳ್ತೀನಿ ಸರ್. ಪ್ಲೀಸ್. ಮೊದಲನೇದು, ಇದು ಈ ಕಮಿಟಿ ಮಾಡಿ ಜಾತಿ ಗಣತಿ ಮಾಡಿದ್ರಲ್ಲ ಸರ್, ಇದನ್ನ ಪ್ರಶ್ನೆ ಮಾಡ್ತಾ ಇದಾರೆ ಬಹಳ ಜನ. ಇದು ಒಂದ್ ಕಮಿಟಿ ಅಲ್ಲ, ಸದಾಶಿವ ಆಯೋಗ ಆಗಿರ್ಬೋದು ಅಥವಾ ನಾಗಮೋಹನ್ ಸರ್ ಆಯೋಗ ಆಗಿರ್ಬೋದು, ಅದಕ್ಕೆಲ್ಲ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ಅದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದಾರೆ ಸರ್. ಈಗ ಅದನ್ನ
ಇವರು ನಾಗಮೋದ ಅವ್ರ ಸರ್ದು ಏನ್ ತಪ್ಪುಗಳನ್ನ ಹುಡುಕೋದು, ಅದನ್ನ ಪ್ರಶ್ನೆ ಮಾಡೋದು ಮಾಡ್ತಾ ಇದ್ದಾರೆ. ಆಮೇಲೆ ಅದಕ್ಕಿಂತ ಮುಂಚೆ ವೈಜ್ಞಾನಿಕವಾಗಿ ಅಂತ ಒಪ್ಕೊಂಡವರು ಕೂಡ ಅದನ್ನ ರಿಜೆಕ್ಟ್ ಮಾಡ್ತಾ ಇದಾರೆ. ಇನ್ನೊಂದ್ ಸರ್, ಆಮೇಲೆ ಇದ್ರ ಮಧ್ಯದಲ್ಲಿ ಈಗ ಹೇಳ್ತಾ ಇದಾರೆ ರೋಸ್ಟರ್ ಬಿಂದು ಸಮಸ್ಯೆ ಇದೆ ಅಂತ. ಆಗ್ಲೇ ಭಾಸ್ಕರ್ ಪ್ರಸಾದ್ ಸರ್ ಹೇಳಿದ್ರು. ಅದು ಒಂದು ಯೂನಿವರ್ಸಿಟಿಗಳಲ್ಲಿ, ಯಾಕಂದ್ರೆ ಅಲ್ಲಿ ಆಲ್ರೆಡಿ ಕೆಲವೊಂದು ಏನು ಇದ್ರಲ್ಲಿ ಎಡಗೈ ಬಲಗೈಯಲ್ಲಿ ಅದರಲ್ಲ ಸರ್, ಕೆಲವೊಬ್ರು ಅಂದ್ರೆ ಕೆಲವು ಜಾತಿಗಳು ಮಾತ್ರ ತಗೊಂಡಿದಾವೆ ಆಲ್ರೆಡಿ. ತಗೊಳ್ಳದೇ ಇರೋರಂತ ಅಂದ್ರೆ ಈಗೇನು ಮಾದಿಗ ಅದರ ಉಪಜಾತಿಗಳು ಬರ್ತಾವಲ್ಲ, ಅವ್ರು ತಗೊಂಡಿಲ್ಲ, ಅದಕ್ಕೆ ಅದು ಅನ್ವಯಿಸ್ತೈತಿ ಅಂತ ಅವ್ರು ಹೇಳೋದು ಕರೆಕ್ಟ್ ಇದೆ. ಆಮೇಲೆ ಇನ್ನೊಂದು ಇವು ಇತ್ತೀಚೆಗೆ ನಮ್ ಸಮುದಾಯ ಜಾಸ್ತಿ ಇದೆ, ಇವ್ರ ಸಮುದಾಯ ಜಾಸ್ತಿ ಇದೆ, ಅದು ಎಲ್ಲಾ ರಿಪೋರ್ಟ್ ಕೊಟ್ಟ ಮೇಲೇನು ಕೂಡ ಇವ್ರು ಪ್ರಶ್ನೆ ಮಾಡ್ತಕ್ಕಂಥದ್ದು. ಆಗ್ಲೇ ಹೇಳಿದ್ರಿ ಸರ್, ಇಂಡಿಯಾ ಜನಸಂಖ್ಯೆನೇ ಅಷ್ಟೇ ಆಗ್ತೈತಿ, ಹೌದಲ್ವಾ? ಅಲ್ಲ, ಬಹಳ ಜನ ಇನ್ನೊಂದು ಸರ್ವೆ ಆಗ್ಬೇಕು ಅಂತ, ಇನ್ನೊಂದ್ ಸರ್ವೆ ಆಗ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಪದೇ ಪದೇ ಇದನ್ನೇ ಮಾಡ್ಕೊಳ್ತಾ ಹೋದ ಅಂತಂದ್ರೆ ಮತ್ತೆ ಇದು ಆಗದೆ ಇರೋದಂತ ಅಂದ್ರೆ ಸರ್ಕಾರನೇ ಕೆಲವೊಂದು ಸ್ಪಾನ್ಸರ್ ಮಾಡಿ ಅಥವಾ ಮಂತ್ರಿಗಳು ತಡೆ ಹಿಡಿದು ಅವನ್ನ ಬೇಕು ಅಂತಾನೆ ಕೆಲವೊಂದು ಸ್ಟ್ರೈಕ್ಸ್ ಅನ್ನ ಮಾಡಿಸೋದು. ಈಗ ನಾವು ಒಬ್ಬ ಆಸ್ಪಿರೆಂಟ್ ಸರ್, 38-39 ವರ್ಷ, ಈಗ ನಮ್ಗೆ ಇನ್ನೂ ಕೂಡ ಹುದ್ದೆ ಆಗಿಲ್ಲ ಬಿಕಾಸ್ ಆಫ್ ಇದು. ಆಮೇಲೆ ಇದ್ರ ಜೊತೆಗೆ ನಾವು ಈ ಮೀಸಲಾತಿ ಸಿಕ್ಕರೂ ಕರೆಕ್ಟ್ ಆಗಿ ನಾವು ಹುದ್ದೆ ಪಡ್ಕೊಳ್ತೀವಿ ಅನ್ನೋದು ಡೌಟ್. ಯಾಕಂತಂದ್ರೆ ಅದ್ರಾಗ ಲಂಚ ಅವತಾರ ನೀವೇ ನೋಡ್ರಿ ಅಲ್ಲ ಸರ್, KPSC ಹೇಗೆಲ್ಲ ನಡೀತಾ ಇದೆ ಅಂತ ಹೇಳಿ. ಫೈನ್, ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಕೊಟ್ರಿ. ಶಶಿಕಾಂತ್ ಅವರು, ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೋಬೇಕು ಅನ್ನೋದು ಒಂದಿದೆ, ಆಮೇಲೆ ಕೋರ್ಟಲ್ಲಿ ಪ್ರಕರಣಗಳಿದೆ, 50% ಮೀರಬಾರ್ದು ಅನ್ನುವಂಥ ಒಂದು ಇದೆ. ಸೊ ಈ ಎಲ್ಲ ವಿಚಾರಗಳ ಮಧ್ಯೆ ಸರ್ಕಾರಕ್ಕೆ ನಿಜಕ್ಕೂ ಇದು ಸವಾಲು ಆಗ್ಬೋದಾ? ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೋಬೇಕು, ವರ್ಗೀಕರಣ ಮಾಡಬೇಕು, ಆ ವರ್ಗೀಕರಣದಿಂದ ಎಲ್ಲ ಉಪಜಾತಿಗಳಿಗೆ ಸಮಾಧಾನ ಆಗಬೇಕು, ಸರ್ಕಾರಕ್ಕೆ ಸವಾಲಾಗುತ್ತಾ ಇಲ್ವಾ ಇದು? ಖಂಡಿತ. ಯಾವುದೇ ಒಂದು ಹೊಸ ಕಾಯ್ದೆ ಬರಬೇಕಾದ್ರೆ, ಹೊಸ ರೀತಿ ರಿವಾಜ್ ಬರ್ಬೇಕಾದ್ರೆ ಸಂಘರ್ಷ ಸಾಮಾನ್ಯವಾಗಿರುತ್ತೆ. ಸೊ ಎಲ್ಲಿವರೆಗೂ ಸಹಿತ ನಾವು ಕಿತ್ತಾಡ್ತಿರ್ತೀವೋ, ನಮಗೆ ಹೆಚ್ಚು ನಿಮಗೆ ಹೆಚ್ಚು ಅಂತ ಮಾಡ್ತಾ ಇದೀವೋ, ಅದರ ಲಾಭವನ್ನು ಸರ್ಕಾರ ಯಾವತ್ತೂ ಸಹಿತ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಸೊ ಇಲ್ಲಿಯೂ ಸಹಿತ ಆಗಿರೋದು ಅಷ್ಟೇನೆ. ಯಾಕಂದ್ರೆ ಇಲ್ಲಿ ಎಡಗೈ ಬಲಗೈ ಅನ್ನುವುದು ಇವತ್ತಿಂದಲ್ಲ ಸರ್, ಇದು ಮೊದಲಿಂದ ಇರತಕ್ಕಂಥ ಒಂದು ಸಂಘರ್ಷ. ಆದ್ದರಿಂದ ಇವುಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ಆಯಾ ಸಮುದಾಯದವರು ಕೂತ್ಕೊಂಡು ಮಾತಾಡಿ ನಿಭಾಯಿಸಬೇಕಂತದ್ದು ಕೆಲಸ ಇದೆ. ಅದನ್ನು ಸರ್ಕಾರಕ್ಕೆ ಬಿಟ್ಟರೆ ಸರ್ಕಾರದವರು ಯಾವತ್ತೂ ಸಹಿತ ತಮ್ಮ ಅನುಕೂಲತೆಗಳನ್ನು ನೋಡ್ಕೊಂಡು ಹೋಗುತ್ತಾರೆ, ತಮ್ಮ ಓಟಿನ ಅನುಕೂಲತೆಗಳು, ಈ ಓಲೈಕೆಗಳು, ಇವುಗಳನ್ನು ನೋಡ್ತಾ ಹೋಗುತ್ತವೆ. ಆದ್ದರಿಂದ ಇದು ಬಹಳ ಸೂಕ್ಷ್ಮವಾದದ್ದು. ಇವಾಗಲ್ಲ, ಹಿಂದ್ಗಡೆಗೂ ಸಹಿತ ಮೀಸಲಾತಿ ಸಿಗುವಾಗ ಏನೇನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಕಮಂಡಲ್ ಹತ್ಯೆಗಳು ಗೊತ್ತಿದೆ ನಿಮಗೆ. ಸೊ ಆದ್ದರಿಂದ ಇವಾಗೂ ಸಹಿತ ಬಹಳ ಸುಲಭ ಅಂತೂ ಅಲ್ಲ, ಸರ್ಕಾರಕ್ಕೂ ಸುಲಭ ಅಲ್ಲ. ಆಮೇಲೆ ಕೋರ್ಟ್ಗಳು ಸಹಿತ ಅವರ ಆದೇಶಗಳಿದಾವಲ್ಲ, ಒಂದು ಕೋರ್ಟ್ ಒಂದು ಆದೇಶ ಕೊಟ್ಟರೆ ಇನ್ನೊಂದು ಕೋರ್ಟ್ ಇನ್ನೊಂದು ಆದೇಶ ಕೊಡುತ್ತೆ. ಇದರಿಂದ ಆಗಿಬಿಟ್ಟು ಆಂಧ್ರದಲ್ಲಿಯೂ ಸಹಿತ ಇದನ್ನ ತರಬೇಕು ಅಂದಾಗ ಕೋರ್ಟ್ ಅದನ್ನು ನಿರಾಕರಿಸ್ತು. ಇಲ್ಲ ಒಳ ಮೀಸಲಾತಿ ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ತು. ಸೊ ಇದರಿಂದಾಗಿ ಈಗ ನಮಗೆ ಒಂದು ಮಾಡೆಲ್ ಅಂತ ಇದೆ ತೆಲಂಗಾಣದ್ದು. ಈ ತೆಲಂಗಾಣದವರು ಹೇಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರು, ಅದು ಯಾಕೆ ಅದು ಯಶಸ್ವಿ ಆಯಿತು? ಆ ಮಾಡೆಲ್ ಅನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿರ್ತಕ್ಕಂಥ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಇದ್ದಾವೆ. ಆದ್ರೆ ಇಲ್ಲಿರ್ತಕ್ಕಂಥ ಒಂದು ಬೇಸಿಕ್ ಸಮಸ್ಯೆ ಏನು ಅಂತಂದ್ರೆ ಜಾತಿ ಗಣಿತದ್ದು. ಜಾತಿ ಗಣಿತಿ ಅಂಕಿ ಸಂಖ್ಯೆಗಳಿದಾವಲ್ಲ, ಅದ್ರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ ಇಲ್ಲಿ. ಅದು ವಿಶ್ವಾಸ ಬಂದರೆ ಈಗ ನಾನು ಈಗ SC 1 ಕೋಟಿ ಜನ ಇದ್ದೀರಿ ಅಂತ ಹೇಳ್ತಾರೆ. ಸೊ 1 ಕೋಟಿ ಜನ ಇದ್ದಾಗ ಅಲ್ಲಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟು? 18%. 18% ಅವರಿದ್ದಾಗ ಇವರು ಹೇಳ್ತಾರೆ ಇಲ್ಲ ನನ್ನ ಜಾಸ್ತಿ ಇದೆ ಇನ್ನು. ಅಂದ್ರೆ ಯಾರನ್ನು ನಂಬಬೇಕು? ಇದೇನು ಮೊದಲನೇದಲ್ಲ ಸರ್, ಮೊದಲನೇ ಸತಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಲೇ ಇದು ಶುರು ಆಯಿತು. ಜಾತಿ ಗಣತಿ, ಇದು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಅವತ್ತಿಂದ. ಯಾಕಂದ್ರೆ ನಾವು ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅನುಮತಿ ಇಲ್ಲ. ಜಾತಿ ಗಣತಿ ಮಾಡಿದಂತ ಟೈಮ್ ನಲ್ಲಿ ಯಾವಾಗ್ಲೂ ಕೇಳಿ ಬರುವಂತ ವಿಚಾರವೇ ಇದು. ಇಲ್ಲ ಅಂಕಿ ಅಂಶದಲ್ಲಿ ನಮ್ಗೆ ಡೌಟ್ ಇದೆ, ಹೌದು, ಈ ತರ ಮಾಡಿದ್ದಾರೆ, ಆ ತರ ಮಾಡಿದ್ದಾರೆ. ಸರ್ ಇದು ಬರೀ ಎಡಗೈ ಬಲಗೈ ಸಮಸ್ಯೆ ಅಲ್ಲ ಸರ್, OBCಗಳಲ್ಲೂ ಇದು ಇದೆ. ಸೊ ಆದ್ರಿಂದ ಅಲ್ಲಿಯೂ ಸಹಿತ ಇನ್ನೂ ಅಲ್ಲಿ ದೊಡ್ಡ ಪ್ರಭಾವಶಾಲಿಗಳಿದ್ದಾರೆ ಇಲ್ಲಿಗಿಂತನೂ. ಎಲ್ಲಾ ಜಾತಿಯಲ್ಲೂ ಇದಿರುತ್ತೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ನನ್ನ ಜಾತಿ ಅನ್ನೋದಿದೆ. ಅದಲ್ಲ, ನನಗೆ ಬೇಕಾಗಿರೋದು ನ್ಯಾಯಯುತವಾದಂತ ಸೆನ್ಸಸ್ ಆಗಬೇಕಾಗಿದೆ. ಇವಾಗ ಇನ್ನೊಂದು ಸೆನ್ಸಸ್ ಶುರು ಆಗಿದೆ. ಇವಾಗ ಏನು ಕೇಂದ್ರ ಸರ್ಕಾರದ್ದು, ಈಗ ರಾಜ್ಯ ಸರ್ಕಾರ ಅಂಕಿ ಅಂಶಗಳನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಎಲ್ಲಿ ಬಿಡುಗಡೆ ಮಾಡಿಬಿಟ್ರೆ ಮತ್ತಿಲ್ಲೇ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರು ಬಿಡುಗಡೆ ಮಾಡಿ ಇಟ್ಕೊಂಡು ಕೂತಿದ್ದಾರೆ. ಅದೇ ರೀತಿಯಾಗಿ ಈಗ ಕೇಂದ್ರ ಸರ್ಕಾರವು ಸಹಿತ ಜನಗಣತಿಯ ಜೊತೆಗೆ ಜಾತಿ ಗಣತಿನೂ ಮಾಡ್ತಾ ಇದೆ. ಇವಾಗ ಅದರ ರಿಪೋರ್ಟು ಬರುತ್ತೆ.
ಇವು ಎರಡನ್ನು ಇಟ್ಕೊಂಡು ಯಾವ್ಯಾವ ಸಮುದಾಯದ ಅಂಕಿ ಸಂಖ್ಯೆಗಳು ಎಷ್ಟಿದಾವೆ ಅಂಕಿ ಸಂಖ್ಯೆಗಳಿಗೆ ಪೂರಕವಾಗಿ ಒಳ ಮೀಸಲಾತಿಯನ್ನು ಜಾರಿ ಕೊಡಬೇಕಾಗತ್ತೆ. ಆದ್ರೆ 2026ರಲ್ಲಿ ಶುರುವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಜಾತಿ ಗಣತಿ ಜನಗಣತಿ ಅದು ರಿಪೋರ್ಟ್ ಬರ್ಬೇಕಾದ್ರೆ ಇನ್ನು 2 ವರ್ಷ 3 ವರ್ಷ ಬೇಕಾಗತ್ತೆ ಸಂಪೂರ್ಣವಾಗಿ. ಸೊ ಅಲ್ಲಿವರೆಗೂ ಹಾಗಾದ್ರೆ ಈಗಿರ್ತಕ್ಕಂಥ ನೇಮಕಾತಿಗಳ ಗತಿ ಏನು? ಈಗ 2,85,000 ಹುದ್ದೆಗಳು ಖಾಲಿ ಇದಾವೆ. ಈಗ ಸದ್ಯಕ್ಕೆ 56,000 ಮಾಡ್ತೀವಿ ಅಂತ ಹೇಳಿರೋದಕ್ಕೂ ಒಳ ಮೀಸಲಾತಿನೇ ಇದಾಗ್ತಿದೆ. 56,000 ರೂಪಾಯಿಯನ್ನ ಹೇಗೆ 56,000 ಹುದ್ದೆಗಳನ್ನ ಹೇಗೆ ಹಂಚಿಕೆ ಮಾಡಬೇಕು? ಎಡಗೈಗೆ ಎಷ್ಟು, ಬಲಗೈಗೆ ಎಷ್ಟು, OBCಗೆ ಎಷ್ಟು, ಕೆಟಗರಿ 1ಕ್ಕೆ 2A 2B ಎಷ್ಟು ಕೊಡಬೇಕು ಅನ್ನೋದೇ ಸಮಸ್ಯೆ ಇವಾಗ. ಈಗ ಅದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಮೊದಲು ಈ ಸರ್ಕಾರ ಅನ್ನೋದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬೇಕು. ಈಗ ಇರ್ತಕ್ಕಂಥ ಜಾತಿ ಗಣತಿ ಆರ್ಥಿಕ ಸಮೀಕ್ಷೆಯನ್ನು ಪಡಿಸಬೇಕಾಗುತ್ತೆ. ನಾ ಕ್ವಿಕ್ ಆಗಿ ಅನಿಲ್ ಕುಮಾರ್ ಬೆಲ್ದಾರ್ ಅವ್ರನ್ನ ಕೇಳ್ತೇನೆ. ಅನಿಲ್ ಕುಮಾರ್, ಈಗ ನಾವು ಆರಂಭದಿಂದ ಒಂದು ವಿಚಾರವನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದೇ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ಆದಾಗ ಅನಿಲ್ ಕುಮಾರ್ ಬೆಲ್ದಾರ್ ಕಟ್ಟಾಗಿರ್ಬೇಕು. ಫೈನ್, ಅವ್ರನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ನಾನು. ಭಾಸ್ಕರ್ ಪ್ರಸಾದ್ ಅವ್ರನ್ನ ಕೇಳೋಣ ಈ ವಿಚಾರವಾಗಿ. ಭಾಸ್ಕರ್, ಈಗ ಲಾಸ್ಟ್ ಟೈಮ್ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದೇನಂತಂದ್ರೆ ಈ 3 ವರ್ಗವನ್ನಾಗಿ ಮಾಡ್ತು, ಬಲಗೈ ಎಡಗೈ ಸ್ಪೃಶ್ಯ ಅಂತ ಹೇಳಿ. ಅದಕ್ಕೆ 6-6-5 ಅನುಪಾತವನ್ನು ಕೂಡ ಕೊಡ್ತು. ಈ ಎಲ್ಲ ವಿಚಾರಗಳಿದ್ದಾಗಲೂ ಕೂಡ ವಿರೋಧ ಮಾಡುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏನು ಕನ್ಫ್ಯೂಷನ್ ಆಗ್ತಾ ಇದೆ ಅವರಿಗೆ? ಯಾವ ವಿಚಾರಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ? ಅಥವಾ ಕನ್ಫ್ಯೂಸ್ ಮಾಡುವಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆಯಾ? ಹೇಗೆ ಈಗ ವಿರೋಧ ಮಾಡುವಂಥವ್ರಿಗೆ ನಿಮ್ಮ ಮೆಸೇಜ್ ಏನು? ಈಗ ಇಲ್ಲಿ ಅಂಕಿಅಂಶಗಳಲ್ಲಾಗ್ಲಿ ಅಥವಾ ಪರ್ಸೆಂಟೇಜ್ಗಳನ್ನ ಡಿವೈಡ್ ಮಾಡೋ ವಿಚಾರದಲ್ಲಿ ಸಂಬಂಧಪಟ್ಟಂತಾಗ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ಈಗ ಶಶಿಕಾಂತ್ ಅವ್ರು ಮಾತಾಡುವಾಗ ನಾ ಕೇಳಿಸ್ಕೊಂಡೆ, ಏನಂತಂದ್ರೆ ಪರ್ಸೆಂಟೇಜ್ಗಳನ್ನ ಹಂಚುವಂತದ್ದೇ ದೊಡ್ಡ ಸಮಸ್ಯೆ ಅಂತ. ಅದು ಸಮಸ್ಯೆನೇ ಅಲ್ಲ. ಯಾಕೆ ಅಂತಂದ್ರೆ ಜನಸಂಖ್ಯೆ ಇದೆ, ಪರ್ಸೆಂಟೇಜ್ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಇರೋದು. ಅದೇ ಕನ್ಫ್ಯೂಷನ್. ಅದರಲ್ಲೂ ನ್ಯೂನತೆ ಇದೆ ಅಂತ ಹೇಳ್ತಿದಾರಲ್ಲ, ಅದರಲ್ಲೂ ನ್ಯೂನತೆ ಇದೆ ಅಂತ ವಾದ ಆಗ್ತಾ ಇದೆ. ನಾನು ಬರ್ತಾ ಇದೀನಿ, ಯಾವ ನ್ಯೂನತೆ ಅಂತ ನಾನು ಹೇಳ್ತೀನಿ ಈಗ, ಆಯ್ತಾ? ಯಾಕಂದ್ರೆ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ನನಗೆ ಇಂಟರಪ್ಟ್ ಮಾಡ್ಬೇಡಿ, ಒಂಚೂರು ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಭಾಸ್ಕರ್ ಪ್ರಸಾದ್ ಅವರೇ, ಈಗ ನನಗೆ ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಪ್ರತಿಕ್ರಿಯೆ ಒಂದ್ ನಿಮಿಷ ಸಾರಿ ಫಾರ್ ಇಂಟರಪ್ಟ್. ಈಗ ಅನಿಲ್ ಕುಮಾರ್ ಬೆಲ್ದಾರ್ ಮತ್ತೆ ಜಾಯ್ನ್ ಆಗಿದ್ದಾರೆ. ಅನಿಲ್ ಕುಮಾರ್, ನಾನು ಪ್ರಶ್ನೆ ಮಾಡ್ತಾ ಇದ್ದೆ, ನೀವು ಡಿಸ್ಕನೆಕ್ಟ್ ಆಗಿದ್ರಿ. ನನ್ನ ಪ್ರಶ್ನೆ ಏನಂತಂದ್ರೆ, ಲಾಸ್ಟ್ ಟೈಮ್ ಕ್ಯಾಬಿನೆಟ್ ಅಲ್ಲಿ ಡಿಸೆಂಬರ್ ಅಲ್ಲಿ ನಡೆದಂತ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಸಿದ್ದರಾಮಯ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಬಲಗೈ ಎಡಗೈ ಸ್ಪೃಶ್ಯ ಅಂತ 3 ವರ್ಗೀಕರಣ ಮಾಡಿ 6-6-5 ಅನುಪಾತವನ್ನು ಕೂಡ ಫಿಕ್ಸ್ ಮಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆಯೂ ಕೂಡ ನಮಗೆ ಅನ್ಯಾಯ ಆಗುತ್ತೆ ಅಂತ ನೀವು ಹೇಗೆ ಹೇಳ್ತೀರಿ? ಒಂದಿಷ್ಟು ಬಲವಾದ ಕಾರಣಗಳನ್ನ ಕೊಡಿ ನಮಗೆ. ಈಗ ಮೊದಲನೇದಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ದೊಡ್ಡ ಖರ್ಗೆ ಅವರಾಗಿರ್ಬೋದು, ನಮ್ಮ ಮಾದೇವಪ್ಪರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಇವತ್ತು ದೇಶದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತು, ಇಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ಎಲ್ಲವನ್ನು ವರ್ಗೀಕರಣ ಮಾಡಿ ಹಂಚಂತ ಹೇಳಿದಾಗ ಇವತ್ತು ಕಾಂಗ್ರೆಸ್ ಶಾಸಿತ ಪ್ರದೇಶಗಳಲ್ಲಿ ಇವತ್ತು ಮೊದಲನೇ ಹೆಜ್ಜೆಯನ್ನು ಇಕ್ಕಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಗೊಂದಲ ಏರ್ಪಟ್ಟಿದ್ದು ಎಲ್ಲಂದರೆ, ಹಿಂದಿನ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆದಾಗ 6-6-5 ಅಂತ ಆಯಿತು. ಆದರೆ ಯಾವಾಗ ರೋಸ್ಟರ್ ಬಿಂದುವನ್ನು ಇವರು ತಯಾರು ಮಾಡಿದ್ರು, ಈ ವ್ಯವಸ್ಥಾನ ನಮ್ಮ ಬ್ರದರ್ ಭಾಸ್ಕರ್ ಪ್ರಸಾದ್ ಹೇಳ್ತಾ ಇದ್ರು, ಇನ್ನೂರು ಗೆಳೆಯರು ಹೇಳ್ತಾ ಇದ್ರು, ಮಧ್ಯದಲ್ಲಿ ನಮ್ಮದು ಇದು ಟೆಕ್ನಿಕಲ್ ಡಿಸ್ಕನೆಕ್ಟ್ ಆಯಿತು, ನಾನು ಸಂಪೂರ್ಣವಾಗಿ ಭಾಗವಹಿಸಲಿಲ್ಲ. ಆದರೆ ನಾನು ಹೇಳ್ತಾ ಇರೋದಿಷ್ಟೇ, ಇವತ್ತೇನು ಯಾವಾಗ 5-5-6-6-5 ಅಂತ ಆದಮೇಲೆ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ಮೊದಲೇ ನಾನು ಹೇಳ್ದಂಗೆ ಮೊದಲು ನಮ್ಮ ಸಂಖ್ಯೆಯನ್ನು ಕುಗ್ಗಿಸಿ ನಮಗೆ ಇಲ್ಲಿ ರಾಜ್ಯದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ಕುಗ್ಗಿಸ್ತಕ್ಕಂತಹ ಪ್ರಯತ್ನ ಇದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿ ಸರ್. ಈಗ ನಿಮ್ಮ ಸಂಖ್ಯೆಯನ್ನ ಕುಗ್ಗಿಸುವಂತ ಪ್ರಯತ್ನ ಯಾಕಾಯ್ತು? ಯಾರಿಂದ ಆಯ್ತು? ಉದ್ದೇಶ ಏನು? ನಿಮ್ಮ ಸಂಖ್ಯೆ ಕಾಣದ ಕೈಗಳು ಬಹಳಷ್ಟಿದೆ, ಎಲ್ಲರಿಗೂ ಗೊತ್ತಿದೆ. ಈಗ ಕಾಣದ ಕೈಗಳು ಕೆಲಸ ಮಾಡಿ ಇವತ್ತು ನಾಗಮೋಹನ್ ದಾಸ್ ವರದಿನೇ ಇವತ್ತು ನಮ್ಮ ಬಲಗೈ ಸಂಬಂಧ ಜಾತಿಗಳಿಗೆ ಮರಣ ಶಾಸನ ಆಗಿದೆ. ಹಾಗಾಗಿ ನಾವು ಇವತ್ತು ಕ್ಯಾಬಿನೆಟ್ದಲ್ಲಿ ಮೊನ್ನೆ 25ನೇ ತಾರೀಕು ಇದೇ ತಿಂಗಳಲ್ಲಿ ಇವತ್ತು ಲಕ್ಷ ಜನ ಸೇರಿ ನಾವು ವಿರೋಧ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವನ್ನು ಸಹಿಸೋದಿಲ್ಲ, ಅದ್ರ ಜೊತೆಯಲ್ಲಿ ಅಸ್ಪರ್ಶ ಸಮಾಜ ಯಾರಿದ್ದಾರೆ ಅವರಿಗೂ ಸಹ ನಾವು ಅನ್ಯಾಯ ಮಾಡಿಕೊಡೋದಿಲ್ಲ. ಯಾಕೆಂದ್ರೆ ಎಲ್ಲರಿಗೆ ನ್ಯಾಯ ಒದಗಿಸತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ. ಅನ್ಯಾಯ ಹೇಗೆ ಅಂತ ಹೇಳಿ ಹೇಳ್ತಾ ಇದ್ದೀನ ನಮ್ಮದು. ಈಗ
ಎಸ್ ಎಸ್ ಅದನ್ನೇ ಮೊದಲೇ ನಮಗೆ ಅಂಕಿಅಂಶದಲ್ಲಿ ಬಲಗೈ ಸಂಬಂಧಾಯತ ಸಂಖ್ಯೆಯನ್ನ ಕಮ್ಮಿ ತೋರಿಸಿದ್ರು. ಅದರ ನಂತರ ರೋಸ್ಟರ್ ಬಿಂದು ತಯಾರಾಗೋ ಹೊತ್ತಿನಾಗೂ ಸಹ ನಮಗೆ ಆ ರೋಸ್ಟರ್ ಬಿಂದುನಲ್ಲಿ ABC ಮಾಡಿ ಇವತ್ತು B ವರ್ಗದವರಿಗೆ C ವರ್ಗದವರಿಗೆ ಇನ್ನೂ 30 ವರ್ಷ ಒಂದು ಹುದ್ದೆನೂ ಸಿಗಲ್ಲಂತ ಪರಿಸ್ಥಿತಿ ಇವತ್ತು DPR ಡಿಪಾರ್ಟ್ಮೆಂಟ್ದಲ್ಲಿ ಯಾರೋ ಎಡವಟ್ಟಿನಿಂದ ಮಾಡಿದ್ದಾರೆ. ಅದಕ್ಕಾಗಿ ನಾನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದಿನ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳದಂತೆ ಅವರು ತಮ್ಮ ಮೀಸಲಾತಿ ಜಾರಿ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಯಾಕೆ ಇವರೆಲ್ಲ ಕೇಳ್ತಾ ಇಲ್ಲ? BJP ಶಾಸಿತ ಪ್ರದೇಶಗಳಲ್ಲಿ ಯಾಕೆ ಒಳ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ ಅಂತ ಈ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇನ್ನೊಂದು ಅಣ್ಣತಮ್ಮರಿಗೆ ನನ್ನ ಪ್ರಶ್ನೆ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮೇಲೆ ಗೂಬೆ ಕೂಡ ಕೆಲಸ ಬೇಡ, ಮತ್ತು ಮಾನ್ಯ ನಮ್ಮ ಸಚಿವರ ಮೇಲೆ ಗೂಬೆ ಕೊಡ್ತಕ್ಕಂಥ ಅವರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನಮ್ಮ ಬಲವಾದ ವಿರೋಧ ಇದೆ ಒಳ ಮೀಸಲಾತಿಗೆ. ಆಯ್ತು ಅನಿಲ್ ಕುಮಾರ್ ಅವರೇ, ನನಗೆ ಕೊನೆ 4 ನಿಮಿಷ ಸಮಯ ಇರೋದ್ರಿಂದ ನಾನು ಎಲ್ಲರ ರಿಯಾಕ್ಷನ್ ತಗೊಳ್ತೀನಿ. 30 ಸೆಕೆಂಡ್ ಸಿಗ್ಬೋದು. ಅದಕ್ಕಿಂತ ಮುಂಚೆ ಭಾಸ್ಕರ್ ಪ್ರಸಾದ್ ಅವರ ಹತ್ರ ಈ ಪ್ರಶ್ನೆಗಳಿಗೆ, ಈ ಡೌಟ್ಗಳಿಗೆ ಏನಾದ್ರು ಉತ್ತರ ಇದೆಯಾ? ಖಂಡಿತ ಅದನ್ನೇ ನಾನು ಕ್ಲಿಯರ್ ಮಾಡಕ್ ಹೋದೆ. ನೋಡಿ, ಜನಸಂಖ್ಯೆ ಕುಗ್ಗಿಸಿದ್ರು ಅಂತ ಮಾತಾಡ್ತಾರೆ. ಆ ಜನಸಂಖ್ಯೆ ಕುಗ್ಗೋದು ಅನಿಲ್ ಕುಮಾರ್ ಇಂಟರಪ್ಟ್ ಆಗ್ಬೋದು ಬೇಕಾದ್ರೆ ಏನಾದ್ರು ಡೌಟ್ ಇದ್ರೆ. ಅನಿಲ್ ಕುಮಾರ್. ಎಸ್ ಭಾಸ್ಕರ್ ಪ್ಲೀಸ್. ಆಯ್ತಾ? ಜನಸಂಖ್ಯೆ ಒಂದು ಕೇಳಿ, ಒಳ ಮೀಸಲಾತಿಯ ಪರ್ಸೆಂಟೇಜ್ ಏನೋ ನಿಗದಿ ಆಗ್ತಾ ಇರೋಂಥದ್ದು ಜನಸಂಖ್ಯೆ ಆಧಾರಿತವಾಗಿ ಅಲ್ಲ, ಎಂಪೆರಿಕಲ್ ಡಾಟಾದ ಅರ್ಥ ಸರಿಯಾಗಿ ಯಾರಿಗೆ ಅರ್ಥ ಆಗಿರುತ್ತೆ ಅವರು ಜನಸಂಖ್ಯೆ ವಿಚಾರವನ್ನ ಇಲ್ಲಿ ತರೋದೇ ಇಲ್ಲ. ಒಂದು ವಿಚಾರ. ಎರಡನೇ ವಿಚಾರ, ಜನಸಂಖ್ಯೆ ಕುಗ್ಸಿದ್ದಾರೆ ಅಂತ ಹೇಳ್ತಾರಲ್ಲ, ನಾಗಮೋಹನ್ ದಾಸ್ ಒಬ್ಬರೇನೆ ಇಡೀ ಕರ್ನಾಟಕದಾದ್ಯಂತ ಮನೆಗೆ ಹೋಗಿ ಸಂಗ್ರಹ ಮಾಡಿದ ಜನಸಂಖ್ಯೆ ಅಲ್ಲ ಅದು. ಸುಮಾರು 50 ರಿಂದ 55 ಸಾವಿರ ಉದ್ಯೋಗಿಗಳು ಪ್ರತಿ ಮನೆಗೆ ತಲುಪಿ ಸಂಗ್ರಹ ಮಾಡಿದಂತ ಅಂಕಿಅಂಶಗಳು. ಈ ಅಂಕಿಅಂಶವನ್ನ ಸೂಪರ್ವಿಷನ್ ಮಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಸಲಹೆಗಾರರು, ಸಚಿವರು, ಆಯುಕ್ತರು ಎಲ್ಲರೂ ಕೂಡ ಯಾರು ಅನ್ನೋದನ್ನ ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಮೂರನೇ ವಿಚಾರ, ಈ ಜನಸಂಖ್ಯೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಈ ಎಲ್ಲಾ ಜಾತಿಗಳು ವಲಯ ಸಂಬಂಧಿತ ಜಾತಿಗಳನ್ನ ಅವರು ಬೇರೆ ಗುಂಪಿನಲ್ಲಿ ಹಾಕಿ ನಮ್ಮ ಸಂಖ್ಯೆಯನ್ನು ಕೂಗಿಸ್ತು ಜಗ್ಗಿ ಜಾಹಿರಿದೆ. ನಾನು ಹೇಳ್ತಾ ಇಲ್ಲ, ಇದು ಸನ್ಮಾನ್ಯ ನಾಗಮೋಹನ್ ದಾಸರ ವರದಿನೇ ಹೇಳ್ತಾ ಇದೆ. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ತಾವು ರಾಜ್ಯದ ಎಲ್ಲಾ ಮುಖಂಡರು ಅರ್ಥ ಮಾಡ್ಕೊಳ್ಳಿ. ಇದನ್ನ ಮೊದಲ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಈ ಬೀದಿ ರಂಪಾಟ ಆಗ್ತಾ ಇದ್ದಿಲ್ಲ. ನಾವು ಎಂದೂ ಬಲಗೈ ಸಮಾಜ ಯಾರಿಗೂ ವಿರೋಧ ಮಾಡೋರಲ್ಲ. ಬಲಗೈ ಸಮಾಜ ಎಲ್ಲರನ್ನ ಜೊತೆ ತಗೊಂಡಂತಹ ಸಮುದಾಯ. ನೀವು ದಯವಿಟ್ಟು ಚಾನಲ್ ಅವರು ನಮ್ಗೆ ಕೇಳಿಸ್ಕೊಳಕ್ ಅವಕಾಶ ಮಾಡ್ಕೊಳಕ್ ಫಸ್ಟ್ ನಾನು ವಿಷಯನ ಮಂಡಿಸ್ತಾ ಇದ್ದೀನಿ. ಏನು 2011ರಲ್ಲಿ ನಮ್ಮ ಬಲಗೈ ಸಮುದಾಯದ ಸಂಬಂಧಿತ ಜಾತಿಗಳು 31 ಲಕ್ಷ ಇತ್ತು ಅಂತ ಹೇಳ್ತಾರೆ. ಆದ್ರೆ ಅವರು ವರದಿನ ಓದೋದೇ ಇಲ್ಲ. ಇದೆಲ್ಲವೂ ಕೂಡ ಸುಳ್ಳು, ಕಪೋಕಲ್ಪಿತ ಸುಳ್ಳು. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರಯ್ಯ ಹಾಡಿದಂತ ಸುಳ್ಳಿದು. 2011ರ ಸೆನ್ಸಸ್ ನ ಅಂಕಿಅಂಶಗಳನ್ನ ನೀವು ತೆಗೆದು ನೋಡಿ, ಮಾದಿಗ ಸಂಬಂಧಿತ ಜಾತಿಗಳು 9 ಲಕ್ಷ ಅಂತ ತೋರಿಸ್ತಾರೆ, ವಲಯ ಸಂಬಂಧಿತ ಜಾತಿಗಳು 7 ಲಕ್ಷ ಅಂತ ತೋರಿಸ್ತಾರೆ. ಯಾಕೆ ಅಂತಂದ್ರೆ ಅವತ್ತು ವಲಯ ಮಾದಿಗ ಅಂತ ನೇರವಾಗಿ ಬರೆಸ್ತಾ ಇರಲ್ಲ. 2011ರಲ್ಲಿ AK AD AA ಅಂತಿದ್ರಿಂದ ಈ ಉಳಿದಂತ ಹೆಚ್ಚಿನ ಪಾಲಿನ ಸಂಖ್ಯೆ, ಮಾದಿಗ ಸಂಬಂಧಿತ ಹೆಚ್ಚಿನ ಪಾಲಿನ ಸಂಖ್ಯೆ AK AD ತೋರಿಸ್ಕೊಳ್ಳೋದ್ರಿಂದ ಅವೆಲ್ಲವೂ ಕೂಡ 24 ಲಕ್ಷ ಚಿಲ್ಲರೆ ಬರ್ತಾ ಇತ್ತು. ಆಯ್ತು ಅನಿಲ್ ಅವರೇ, ಒಂದ್ ನಿಮಿಷ ಆಗ್ಲಿ ಈ ರಾಜ್ಯದಲ್ಲಿ ಯಾವುದೇ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗುತ್ತಾ ಅಂತ ಅಂಕಿಅಂಶ ವಿವರವಾಗಿ ಕೊಡ್ತಾ ಇದ್ದಾರೆ. ಈ ಅಂಕಿಅಂಶ ನಾವು ಮಾಡಿದ್ದಲ್ಲ, 2011ರ ಸೆನ್ಸಸ್, ಇದು ಸರ್ಕಾರ ಮಾಡಿದ ಸೆನ್ಸಸ್. ಇದು ಯಾರೇನೋ ಬಲಗೈ ಸಂಬಂಧಿತ ಜಾತಿಯವರು ಅಧಿಕಾರಿಗಳು ಮಾಡಿದ್ದಲ್ಲ. ಇದು ಅದನ್ನ ನಾವು ಯಾರನ್ನು ಹೇಳ್ತಾ ಇಲ್ಲ. ಇದು ಅಂಕಿಅಂಶವನ್ನ ಅರ್ಥ ಮಾಡ್ಕೊಂಡು ಮಾತಾಡಿ. ಅನಿಲ್ ಕುಮಾರ್ ಭಾಸ್ಕರ್ ಪ್ರಸಾದ್ ಬರ್ತೀನಿ ಈಗ. ಫೈನಲ್ ಕಮೆಂಟ್ ಏನು? ಈಗ ಸಿಂಪಲ್ ಆಗಿ ಏನೂ ಇಲ್ಲ. ಈಗ ಒಂದು ಭಾಸ್ಕರ್ ಪ್ರಸಾದ್ ಕ್ಲಿಯರ್ ಆಗಿ ಹೇಳಿದ್ರು ಏನಂದ್ರೆ ಎಂಪರಿಕಲ್ ಡೇಟಾ ಅಂದ್ರೆ ಏನು ಅಂತ. ಆಕ್ಚುಲಿ ಈಗ ಒಳ ಮೀಸಲಾತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ, ಅದು ಹಿಂದುಳುವಿಕೆ ಆಧಾರದ ಮೇಲೆ. ಒಂದು ಈಗ ನಮ್ಮ ಸಹೋದರರಾದಂಥ ಅನಿಲ್ ಅವರು ಹೇಳಿದಾಗ ಅದು ಜನಸಂಖ್ಯೆ ತಗೊಂಡ್ರು ಕೂಡ ಮೊದಲು ಮೊದಲೇನಾಗಿತ್ತು, 1% ಇವ್ರು ಜಾಸ್ತಿ 1% ಅವ್ರು ಕಡಿಮೆ ಅಂತ ಇತ್ತು. ಈಗ ಅದೇನಾಗಿದೆ ಅಂದ್ರೆ ವಿ ಹ್ಯಾವ್ ಕಮ್ ಟು ದ ಮಿಡ್ ರೇಂಜ್, ಇಬ್ರಿಗೂ ಸಮಾನ 50-50. ಸೊ ಈಗ ಯಾರು ಜಾಸ್ತಿ ಯಾರು ಕಡಿಮೆ ಅನ್ನೋ ಪ್ರಶ್ನೆನೇ ಬರೋಲ್ಲ. ಅಲ್ಲಿ ಇಬ್ರು ಹಂಚ್ಕೊಂಡು ತಿನ್ನೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ಹಂಚ್ಕೊಂಡು ತಿನ್ನುವಂಥದ್ರಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಮಾನವಾಗಿ ಬೆಳೆಯುವಂಥದ್ರಲ್ಲಿ ಏನ್ ತಪ್ಪಿದೆ? ಸೊ ಹಾಗಾಗಿ ಈಗ ನನ್ ಜಾಸ್ತಿ ನಿಮ್ ಜಾಸ್ತಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದ್ರೆ ಈಗ ಅದನ್ನ ಸಮಾನವಾಗಿ ಹಂಚಿಕೆ ಆಗುವಂಥದ್ದು ರೀತಿಯಲ್ಲಿ ಸರ್ಕಾರ ಕೂಡ ತೀರ್ಮಾನ ತಗೊಂಡಿದೆ. ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು
ಈ ನಾವು ಎಂತಹ ಸಂಕಷ್ಟ ಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ಇವತ್ತು ನನಗನ್ಸ್ತಕ್ಕಂಥದ್ದು ಇವತ್ತು ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯಗಳನ್ನ ಹೇಗೆ ಹೊಡಿತಾ ಇದ್ದಾರೆ ಇವತ್ತು. ಯಾಕಂದ್ರೆ ಇಲ್ಲಿವರೆಗೂ ನೋಡಿ ನಾವು ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಮಾತಾಡ್ತಾ ಇದ್ವಿ. ಈಗ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ಮಾತಾಡಿ ನೋಡೋಣ ನಿಮ್ಮೇಲೆ, ನೀವು ದಲಿತ ಮುಖ್ಯಮಂತ್ರಿ ಇದ್ರ ಮಧ್ಯೆನೇ ಮಾತಾಡಿ ಸಮಸ್ಯೆ ಇದೆ ನೋಡೋಣ ಅಂತ. ನಿಮ್ಮೇಲೆ ನೀವು. ಈ ರಾಜಕೀಯ ಪಕ್ಷಗಳಿಗೆ ಬೇಕಾಗಿದ್ದ ಅದೇ. ಈಗ ರೈಟ್ ನ ಮಾಡಿದ್ರೆ ಲೆಫ್ಟ್ ಅವ್ರು ಎದ್ದೇಳ್ತಾರೆ, ಲೆಫ್ಟ್ ಮಾಡಿದ್ರೆ ರೈಟ್ ಅವ್ರು ಎದ್ದೇಳ್ತಾರೆ. ಈ ಕೆಲವು ಅವಿವೇಕಿಗಳು 1-2% ಅವಿವೇಕಿಗಳು ಇವತ್ತು ಈ ಎರಡು ಸಮುದಾಯಗಳನ್ನ ಬೀದಿಗೆ ತಂದು ನಿಲ್ಸಿದ್ದಾರೆ. ಅವ್ರು ಇಷ್ಟ ಬಂದಂಗೆ ಮಾತಾಡ್ಕೊಂಡು. ಹಾಗಾಗಿ ಅನ್ಸ್ತಕ್ಕಂಥದ್ದು ನಾವು ಸಮುದಾಯಗಳನ್ನ ಜೋಡಣೆ ಮಾಡೋ ಕೆಲಸ ಮಾಡಬೇಕಾಗಿದೆ. ಎಲ್ಲಾ ಸಮುದಾಯಗಳಿಗೂ ನ್ಯಾಯ ದೊರಕಿಸುವಂತ ಕೆಲಸ ಮಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಈಡೇರಬೇಕಾದ್ರೆ ನಾವೆಲ್ಲರೂ ನಮ್ಮ ಹಕ್ಕುಗಳನ್ನ ನಮ್ಮ ಪಾಲನ್ನ ತಗೋಬೇಕಾಗಿದೆ. ಒಳ ಮೀಸಲಾತಿ ಜಾರಿ ಮಾಡೋದ್ರಿಂದ ಎಲ್ಲರೂ ನಮ್ಮ ಪಾಲನ ತಗೋತೀವಿ ಹೊರತು ಯಾರ ಪಾಲು ಯಾರು. ಫೈನ್ ಸರ್, ಥ್ಯಾಂಕ್ ಯು. ಸಾರಿ ಸರ್, ಸಮಯದ ಅಭಾವ ಇರೋದ್ರಿಂದ ಒಳ ಮೀಸಲಾತಿ ಸಂಘರ್ಷ ಸರ್ಕಾರ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಬಸವರಾಜ್ ಅವರು ವಾಟ್ಸಪ್ ಮೂಲಕ ತಮ್ಮ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದ. ಇನ್ನ ಪೋಲ್ ರಿಸಲ್ಟ್ ಅನ್ನು ನೋಡೋಣ. ಒಳ ಮೀಸಲಾತಿ ಸಂಘರ್ಷವನ್ನ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಿರ್ವಹಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ತಾವು ಗಮನಿಸ್ತಾ ಇರಬಹುದು ಜನ ಯಾವ ರೀತಿ ಅಭಿಪ್ರಾಯವನ್ನ ನೀಡಿದ್ದಾರೆ ಅಂತ. 80% ಇಲ್ಲ ಅಂತ ಹೇಳಿ, 16% ಹೌದು ಅಂತ ಹೇಳಿ, ಗೊತ್ತಿಲ್ಲ ಅಂತ ಹೇಳಿ 2%. 10 ಸೆಕೆಂಡ್ ಹೋಯ್ತು. 10 ಸೆಕೆಂಡ್. ಎಡಬಲದ ಈ ಚರ್ಚೆ ಒಳಗೆ ನಾನಿದ್ದು ನೋಡಿ ನೊಂದ್ಕೊಂಡು ಅದು ಇಬ್ರು ಎಲ್ಲರೂ ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಆಸೆ ಇದೆ ಒಂದು. ಆದ್ರೆ ಅದಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಸಲಹೆ ಏನಂತಂದ್ರೆ, ನೀವಿಬ್ರು ಸಹೋದರರು ಪಾಪ ಅಲ್ಲಿ ಅಲೆಮಾರಿಗಳಿದ್ದಾರೆ, ಪಾಪ ಅವರಿಗೆ ನಿಜವಾಗ್ಲೂ ಮೋಸ ಆಗಿದೆ. ಅವ್ರಿಗೆ 1% ಯಾವಾಗಾದ್ರೂ ನಿಮ್ 1% ಮೊದಲ ಆದ್ಯತೆ ಕೊಡಿ ಅಂತ ಅಂದ್ಬಿಟ್ಟು ನನ್ನ. ಎಲ್ಲರಿಗೂ, ಎಲ್ಲ ಅತಿಥಿಗಳಿಗೂ ವಿಶೇಷವಾದ ಧನ್ಯವಾದಗಳು ಡಿಬೇಟ್ ನಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಚಹಾದ ಸ್ವೀಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH